नमो भगवते वासुदेवाय। ओम नमो भगवते वासुदेवाय। ओम सुरभ्ये नमः। ओम सुरभ्ये नमः। ओम सुरभ्ये नमः। मूकं करोति वाचालं पङ्गुं लङ्घायते गिरिं यत्कृपातमहं वन्दे श्रीगुरुं दीनतारिणं श्रीचैतन्यमीश्वरं परमानन्दमाधवम्। ಹರೇ ಕೃಷ್ಣ ಎಲ್ರಿಗೂ ಧನ್ಯವಾದ. ಇವತ್ತು ನಾವು 4ನೇ ಅಧ್ಯಾಯದ 9ನೇ ಶ್ಲೋಕದಿಂದ ಓದ್ಲಿಕ್ಕಿದ್ದೇವೆ. ಚಿಕ್ಕ ರೀಕ್ಯಾಪ್ ಮಾಡಿ ಮುಂದೆ ಹೋಗೋಣ. ಭಗವಂತ ಸೂರ್ಯದೇವರಿಗೆ ಆಧ್ಯಾತ್ಮಿಕ ಮತ್ತು ಭೌತಿಕ ಎರಡೂ ಸೇರಿ ಅಂದ್ರೆ ವರ್ಣಾಶ್ರಮ ಧರ್ಮ ಮತ್ತು ಭಾಗವತ ಧರ್ಮವನ್ನ ಹೇಳಿದ್ದೇನೆ ಅಂತ ಹೇಳುವಾಗ ಅರ್ಜುನನಿಗೆ ಪ್ರಶ್ನೆ ಬರ್ತದೆ ಮನಸ್ಸಲ್ಲಿ. ಆ ಪ್ರಶ್ನೆ ಯಾಕೆ ಅಂತ ಹೇಳಿದ್ರೆ, ನನ್ನಂತಹ ಆ, ಆಸುರಿ ಪ್ರಭಾವದಲ್ಲಿ ಅಥವಾ ಬದ್ಧ ಜೀವಿಯಾದಂತಹ ನನ್ನ ಮನಸ್ಸಿನಲ್ಲಿ ಇರುವುದನ್ನ ಅದಕ್ಕೆ ಒಂದು ಪ್ರಮೇಯವಾಗಿ ಅರ್ಜುನ ಪ್ರಶ್ನೆಯನ್ನ ಕೇಳ್ತಿದ್ದಾರೆ ಅಷ್ಟೇ. ಅರ್ಜುನನ ಮನಸ್ಸಲ್ಲಿ ಹಾಗೆ ಇಲ್ಲ. ಯಾಕೆಂದ್ರೆ ಅರ್ಜುನಿಗೆ ಗೊತ್ತು, ಕೃಷ್ಣ ಪರಮೋತ್ತಮ ಪರಮ ಪುರುಷ, ಅವನ ಆದಿ, ಎಲ್ಲದಕ್ಕೂ ಆದಿ, ಸೂರ್ಯನಿಗೂ ಆದಿ ಅಂತ ಗೊತ್ತು. ಆದ್ರೂ ನಮಗೆಲ್ಲರಿಗೂ ಅರ್ಥ ಆಗ್ಲಿಕ್ಕೋಸ್ಕರ ಅರ್ಜುನ ಆ ಪ್ರಶ್ನೆ ಕೇಳ್ತಾನೆ. ಹೇಗೆ ಸಾಧ್ಯ ಅದು? ನಾನು ಜೊತೆ ಜೊತೆಯಲ್ಲೇ ಇದ್ದೇವಲ್ಲ, ನೀನು ನನಗಿಂತ ಸ್ವಲ್ಪ ದೊಡ್ಡವ ಅಷ್ಟೇ. ನೀನು ಹೇಗೆ ಆ ಅಷ್ಟೋ ಲಕ್ಷಾಂತರ ವರ್ಷ ಹಿಂದೆ ಇರುವಂತಹ ಸೂರ್ಯನಿಗೆ ಹೇಗೆ ಹೇಳಿದ್ಯಾ ಅಂತ ಹೇಳಿ ಕೇಳ್ತಾನೆ. ಅದಕ್ಕೆ ಭಗವಂತ ಉತ್ತರ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಭಗವಂತ ಹೇಳ್ತಾರೆ, ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ ತಾನಿ ಅಹಂ ವೇದ ಸರ್ವಾಣಿ ನತ್ವಂ ವೇತ್ತ ಪರಂತಪ. ನೀನು ತುಂಬಾ ಜನ್ಮಗಳನ್ನ ತಾಳಿದ್ದೇವೆ, ಆದ್ರೆ ನೀನು ಯಾವುದನ್ನು ನೆನ್ಪಿಟ್ಕೊಳ್ಳಕ್ಕೆ ಸಾಧ್ಯ ಆಗ್ತಿಲ್ಲ ನಿನಗೆ. ಆದ್ರೆ ನನಗೆ ಪ್ರತಿಯೊಂದು ನೆನಪಿದೆ. ಅಜೋಪಿ ಸನ್ ಅವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್ ಪ್ರಕೃತಿಂ ಸ್ವಾಂ ಅಧಿಷ್ಠಾಯ ಸಂಭವಾಮಿ ಆತ್ಮ ಮಾಯೆಯ. ಭಗವಂತ ತನ್ನ ಬಗ್ಗೆ ಹೇಳಲಿಕ್ಕೆ ಶುರು ಮಾಡ್ತಾರೆ. ಆಮೇಲೆ ಅವ್ರು ಹೇಳ್ತಿದ್ದಾರೆ, ಭಗವಂತ ನಾನು ಯಾವಾಗ ಬರ್ತೇನೆ ಆಗ ನಾನು ಪ್ರಕೃತಿಯ ಒಂದು ಕಂಟ್ರೋಲ್ ಅಲ್ಲಿ ನಾನು ಬರುದಿಲ್ಲ, ನನ್ನದೇ ಆದ ಮಾಯೆಯಲ್ಲಿ, ಅಂದ್ರೆ ಸಂಭವಾಮಿ ಆತ್ಮ ಮಾಯ. ಆ ಮಾಯೆಗೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಶುದ್ಧವಾದ ಮಾಯೆ. ಅದು ಅದು ಶುದ್ಧ ಅಂತ ಹೇಳಿದ್ರೆ ಯಾಕೆ ಅಂತ ಹೇಳಿ, ಅದು ಭಗವಂತನಿಗೆ ಮಾತ್ರ ಮುಡಿಪಾಗಿರುವಂಥದ್ದು ಅದು. ಆದ ಕಾರಣ ಅಂತಹ ಮಾಯೆಯಲ್ಲಿ ನಾನು ಬರ್ತೇನೆ. ಆ ಮಾಯೆಯಿಂದ ಏನಾಗ್ತದೆ, ಎಲ್ರಿಗೂ ಕನ್ಫ್ಯೂಷನ್ ಆಗ್ತದೆ, ಸಾಮಾನ್ಯ ವ್ಯಕ್ತಿಗೆ ಕನ್ಫ್ಯೂಷನ್ ಆಗ್ತದೆ. ಆದ್ರೆ ನಾನು ಅಜ. ಅಜ ಅಂತ ಹೇಳಿದ್ರೆ ನಾನು ಯಾವತ್ತು ಹುಟ್ಟುದು ಅಂತ ಇಲ್ಲ, ನಾನು ಯಾವತ್ತು ಹುಟ್ಟುದು ಅಂತ ಇಲ್ಲ. ಅಜೋಪಿ ಸನ್ ಅವ್ಯಯ ಆತ್ಮ. ನಾನು ವ್ಯಯ ಅಂತ ಹೇಳಿದ್ರೆ ಖರ್ಚಾಗುದು, ನಾನು ಖರ್ಚಾಗುದು ಅಂತ ಇಲ್ಲ. ಆಮೇಲೆ ನಾನು ಎಲ್ಲಾ ಭೂತಗಳಿಗೆ ಈಶ್ವರ. ಈ ರೀತಿಯಲ್ಲಿ ಭಗವಂತ ತನ್ನ ಗುಣಗಾನವನ್ನ ಮಾಡ್ತಿದ್ದಾರೆ. ಯದಾ ಯದಾ ಹಿ ಧರ್ಮಸ್ಯ, ಯಾಕೆ ಬರ್ತೇನೆ ಅಂತ ಹೇಳ್ತಾರೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿ ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಯಾಕೆ ಬರ್ತೇನೆ ಅಂತ ಹೇಳಿದ್ರೆ, ಎಲ್ಲಿ ಧರ್ಮದ ಗ್ಲಾನಿ ಆಗ್ತದೆ ಆಗ ಆ ಗ್ಲಾನಿಯಿಂದ ಪ್ರಪಂಚವನ್ನ ಹೊರಗೆ ತರಲಿಕ್ಕೋಸ್ಕರ ನಾನು ಬರ್ತೇನೆ, ಅಧರ್ಮವನ್ನ ಜಾಸ್ತಿ ಇರುವಾಗ. ತದ್ ಆತ್ಮಾನಂ ಸೃಜಾಮಿ ಅಹಂ. ಸೃಜಾಮಿ ಅಂತ ಹೇಳೋ ಪದ ತುಂಬಾ ಇಂಪಾರ್ಟೆಂಟ್. ನೇರವಾಗಿ ಆ ಧಾಮದಿಂದ ನೇರವಾಗಿ ಕೆಳಗೆ ಬರ್ತಾರೆ. ಹುಟ್ಟುದಲ್ಲ, ಗರ್ಭದಲ್ಲಿ ಹುಟ್ಟುದು ಅಂತ ಕಾಣುದು ಕೂಡ ಅದೊಂದು ಲೀಲೆ ಅಷ್ಟೇ. ಆದ್ರೆ ಅವರು ನೇರವಾಗಿ ಅಲ್ಲಿಂದ ಹಾಗೆ ಬರ್ತಾರೆ. ಈ ಶ್ಲೋಕ ಕೂಡ ನಾವು ಓದಿದ್ದೀವಿ. ಪರಿತ್ರಾಣಾಯ ಸಾಧೂನಾಂ. ಯಾಕೆ ಬರ್ತಾರೆ ಅಂತ ಹೇಳಿದ್ರೆ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಸಾಧುಗಳಿಗೆ ಸುಖ ಕೊಡ್ಲಿಕ್ಕೆ, ಖುಷಿ ಕೊಡ್ಲಿಕ್ಕೆ, ಅಂದ್ರೆ ಭಕ್ತರಿಗೆ ಖುಷಿ ಕೊಡ್ಲಿಕ್ಕೆ, ಭಕ್ತರಿಗೆ ತೊಂದರೆ ಆದ್ರೆ ಅವರನ್ನ ರಕ್ಷಿಸ್ಲಿಕ್ಕೆ. ಆಮೇಲೆ ವಿನಾಶ, ಯಾರ್ಯಾರು ದುಷ್ಕೃತರಿರ್ತಾರೆ, ಯಾರಿಗಾರು ದುಷ್ಕರ್ಮಿಗಳಿರ್ತಾರೆ, ಅವರನ್ನ ವಿನಾಶ ಮಾಡ್ಲಿಕ್ಕೋಸ್ಕರ. ಆಮೇಲೆ ಪುನಃ ಧರ್ಮವನ್ನ ಸಂಸ್ಥಾಪನೆ ಮಾಡ್ಲಿಕ್ಕೋಸ್ಕರ. ಇದಕ್ಕೋಸ್ಕರ ಭಗವಂತ ಬರ್ತಾರೆ. ಈ ಕೌರವರ ಜೊತೆ ನಡೆಯುವಂತಹ ಯುದ್ಧಕ್ಕೂ ಅದೇ ಕಾರಣ. ಅರ್ಜುನಿಗೆ ಹಾಗೆ ಪಾಂಡವರಿಗೆ, ಕುಂತಿ ಮಹಾರಾಣಿಗೆ ಸಂತೋಷ ಕೊಡ್ಲಿಕ್ಕೆ,
ಆಮೇಲೆ ದುಷ್ಕೃತರಾದ ಕೌರವರನ್ನ ಸಂಹಾರ ಮಾಡಲಿಕ್ಕೆ, ಅದೇ ರೀತಿ ವಾಪಸ್ಸು ಯುಧಿಷ್ಠಿರ ಮಹಾರಾಜರನ್ನ ಇಡೀ ಚಕ್ರವರ್ತಿಯನ್ನಾಗಿ ಮಾಡಿ ಎಲ್ರಿಗೂ ಸುಖ ಸಮೃದ್ಧಿ ಸಂತೋಷ ಆಗ್ಲಿ ಅಂತ ಹೇಳುವ ಉದ್ದೇಶಕ್ಕೆ ಭಗವಂತ ಬರ್ತಾರೆ. ಭಗವಂತ ಒಂದು ನಾನೇ ರಾಜ ಅಂತ ಹೇಳ್ತಿಲ್ಲ. ಭಗವಂತ ತನ್ನ ಭಕ್ತ ಪರಮೋತ್ತಮ ಭಕ್ತನಾದ ಯುಧಿಷ್ಠಿರ ಮಹಾರಾಜರನ್ನ ರಾಜ ಅಂತ ಹೇಳಿ ಅವರ ಕೈಯಲ್ಲಿ ರಾಜ ಆಡಳಿತ ಕೊಟ್ಟು ಎಷ್ಟೋ ವರ್ಷಗಳು ರಾಜ ಆಡಳಿತ ಮಾಡಿದ್ರು ಆಗ ಒಂದು ಇಂಚು ಕೂಡ ಕುಲ ಜ್ಞಾನ ಯಾವುದು ಆಗಿಲ್ಲ, ಯಾವ ರೀತಿಯ ತೊಂದರೆ ಆಗಿಲ್ಲ. ಅದೊಂದು ಈಗ ನಾವೇನು ಕೇಳಿದ್ದೇವೆ ರಾಮರಾಜ್ಯ ಅಂತ, ಅದೇ ತರ ಯುಧಿಷ್ಠಿರನ ರಾಜ್ಯ ಕೂಡ ಅದೇ ರೀತಿ ಇತ್ತು. ಭಾಗವತಮದಲ್ಲಿ ಹೇಳ್ತದೆ, ಆ ಸಮಯದಲ್ಲಿ ಯುಧಿಷ್ಠಿರ ಮಹಾರಾಜರು ಆಳ್ವಿಕೆ ನಡೆಸುತ್ತ ಸಂದರ್ಭದಲ್ಲಿ ಎಷ್ಟು ಸಮೃದ್ಧಿ ಇತ್ತು ಅಂತ ಹೇಳಿದ್ರೆ, ಎಲ್ಲಾ ಹಸುಗಳು ಅದರ ಹಾಲನ್ನ ಬೇಕಾದ ರೀತಿಯಲ್ಲಿ ಚೆಲ್ತಾ ಇತ್ತು ಅಂತೆ. ಅದು ಎಷ್ಟು ಚೆಲ್ತಾ ಇತ್ತು ಅಂತ ಹೇಳಿದ್ರೆ, ನೆಲದಲ್ಲೆಲ್ಲ ಹಾಲು ಸಿಗ್ತಾ ಇತ್ತು, ನೆಲಕ್ಕೆಲ್ಲ ಹಾಲು ಬೀಳ್ತಾ ಇತ್ತು. ಆ ರೀತಿಯಲ್ಲಿ ಸಮೃದ್ಧಿ ಇತ್ತು ಅಂತ. ಈ ರೀತಿಯಲ್ಲಿ ಭಗವಂತ ಬರ್ತಾರೆ. ಆಮೇಲೆ ಬರ್ತಾರೆ ಅಂತ ಅರ್ಥ ಆಯ್ತು. ಈಗ ಬಂದ್ರೆ ಹೇಗೆ ನಮ್ಮ ಹಾಗೆ ಬರ್ತಾರ, ಹೇಗೆ ಅವ್ರ ಕತೆ? ಹೌದು, ಭಗವಂತ ಬರ್ತಾ ಇದ್ದಾರೆ, ಏನು ನಮ್ಮ ಹಾಗೆ ಬರ್ತಾರ ಏನು? ನಾವು ಒಂದು ಜೀವಿಗಳು, ನಮ್ಗೆ ಅವ್ರಿಗೆ ಏನು ವ್ಯತ್ಯಾಸ ಅಂತ ಹೇಳೋ ವಿಷಯ 9ನೇ ಶ್ಲೋಕ, ಇವತ್ತಿನ ಶ್ಲೋಕ. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ. ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ. ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ. ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಜನ್ಮ ಕರ್ಮ ಚ ಮೇ ದಿವ್ಯಂ, ನನ್ನ ಅಂದ್ರೆ ಭಗವಂತನ ಜನ್ಮ ಮತ್ತು ಕರ್ಮ ದಿವ್ಯವಾದ್ದು. ನಮ್ಮ ಜನ್ಮ ದಿವ್ಯವಾದ್ದಲ್ಲ, ಭಗವಂತನದ್ದು ಜನ್ಮ ಮತ್ತು ಕರ್ಮ ದಿವ್ಯವಾದ್ದು. ಅದನ್ನು ಯಾರು ಸರಿಯಾಗಿ ಅರ್ಥ ಮಾಡ್ಕೊಳ್ತಾರೆ, ಯಾವ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತಾರೆ? ಕಥೆ ರೀತಿಯಲ್ಲಿ ಅಲ್ಲ, ತತ್ವ. ಆ ಒಂದು ತತ್ವವನ್ನ ಸರಿಯಾಗಿ ಯಾರು ಅರ್ಥ ಮಾಡ್ಕೊಳ್ತಾರೆ, ಆ ತತ್ವವನ್ನು ಅರ್ಥ ಮಾಡ್ಲಿಕ್ಕೆ ನಾವು ಸತ್ವಗುಣಕ್ಕೆ ಬರ್ಬೇಕು, ಇಲ್ಲಾಂದ್ರೆ ಆ ತತ್ವ ಅರ್ಥ ಆಗುದಿಲ್ಲ. ಅದೊಂದು ರೀತಿಯಲ್ಲಿ ಕತೆ ಅಂದ್ರೆ, ನಾವು ಕಳೆದ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ ಹಾಗೆ ಒಂದು ಕೋಮಲವಾದಂತಹ ಶ್ರದ್ಧೆ ಆಗಿರ್ತದೆ. ಇವತ್ತು ಕೃಷ್ಣನನ್ನ ನಾವು ಪರಮೋತ್ತಮ, ನಾಳೆ ಕೃಷ್ಣ ನಮ್ಮಂತೆ ಒಬ್ಬ ವ್ಯಕ್ತಿ ಅಂತ ಹೇಳ್ತೇವೆ. ಯಾಕೆ? ಶ್ರದ್ಧೆ ಅಷ್ಟು ದೃಢವಾಗಿಲ್ಲ. ಆದ ಕಾರಣ ತತ್ವವನ್ನು ಅರ್ಥ ಮಾಡ್ಲಿಕ್ಕೆ ಈ ಭಗವದ್ಗೀತೆ ಇರುವಂಥದ್ದು. ಇಡೀ ಭಗವಂತನ ಆವಿರ್ಭಾವದ ತತ್ವವನ್ನ ಚೆನ್ನಾಗಿ ಅರ್ಥ ಮಾಡ್ಲಿಕ್ಕೆ ಈ ಭಗವದ್ಗೀತೆ ಇರುವಂಥದ್ದು. ನಮಗೆ ಅರ್ಥ ಆಗ್ತದೆ ಹೇಗೆ 2ನೇ ಅಧ್ಯಾಯದಲ್ಲಿ ಭಗವಂತ ಎಷ್ಟು ಚೆನ್ನಾಗಿ ಆತ್ಮದ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ. ಆ ಆತ್ಮದ ವಿವರಣೆಯನ್ನು ನೀಡುವಾಗ ಇನ್ನು ಭಗವಂತನ ವಿವರಣೆ ಬರ್ತಾ ಉಂಟು. ಆಗ ನಮಗೆ ತತ್ವದ ಅರ್ಥ ಇನ್ನು ಸಮಂಜಸವಾಗಿ ಆಗ್ತದೆ. ತ್ಯಕ್ತ್ವಾ ದೇಹಂ ಪುನರ್ಜನ್ಮ, ಅಷ್ಟನ್ನು ನಾವು ಅರ್ಥ ಮಾಡ್ಕೊಂಡ್ರೆ ಭಗವಂತನ ಜನ್ಮ ಮತ್ತು ಕರ್ಮ ದಿವ್ಯವಾದ್ದು ಅಂತ ಹೇಳಿ ತತ್ವದ ಮೂಲಕ ಅರ್ಥ ಮಾಡ್ಕೊಂಡ್ರೆ ಏನಾಗ್ತದೆ? ಆ ಮೂಲಕ ನಾವು ಸಾಧನೆ ಮಾಡ್ತಾ ಮಾಡ್ತಾ ದೇಹವನ್ನ ತ್ಯಜಿಸಿದ್ರೆ ಆಗ ನಾವು ಭಗವಂತನ ಕಡೆಗೆ ಹೋಗ್ತೇವೆ, ಭಗವಂತನ ಧಾಮಕ್ಕೆ ಹೋಗ್ತೇವೆ. ಇಂಪಾರ್ಟೆಂಟ್ ಶ್ಲೋಕ ಇದು. ಶ್ರೀಲ ಪ್ರಭುಪಾದರಿಗೆ ತಾತ್ಪರ್ಯ ಭಾವಾರ್ಥ ಎಲ್ಲ ಓದೋಣ ಈಗ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಅನುವಾದ. ಅರ್ಜುನನೇ, ಯಾರು ಹೀಗೆ ನನ್ನ ಹುಟ್ಟಿನ ಮತ್ತು ಕರ್ಮಗಳ ದಿವ್ಯ ಸ್ವರೂಪವನ್ನು ಯಥಾರ್ಥವಾಗಿ ತಿಳಿದುಕೊಳ್ಳುವರೋ ಅವರು ದೇಹತ್ಯಾಗ ಮಾಡಿದ ನಂತರ ಮತ್ತೆ ಈ ಐಹಿಕ ಜಗತ್ತಿನಲ್ಲಿ ಹುಟ್ಟುವುದಿಲ್ಲ. ಅವರು ನನ್ನ ನಿತ್ಯ ನಿವಾಸಕ್ಕೆ ಬರುತ್ತಾರೆ, ಭಗವಂತನ ನಿತ್ಯ ನಿವಾಸಕ್ಕೆ ಹೋಗ್ತಾರೆ. ಇಲ್ಲಿ ಜನ್ಮ ಮತ್ತು ಕರ್ಮ ಅಂದ್ರೆ ಹುಟ್ಟು ಮತ್ತು ಕರ್ಮ ಭಗವಂತಂದು ನಮಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ, ನಮ್ಗೆ ಈ ದಿವ್ಯ ಅಂದ್ರೆ ಏನು ಅಂತ ಹೇಳಿ ಗೊತ್ತಿಲ್ಲ. ಯಾಕೆಂದ್ರೆ ನಾವೆಲ್ಲ ಏನ್ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ, ನಮಗೆ ದೇಹ ಇದೆ, ನಮಗೂ ಕರ್ಮ ಇದೆ, ನಾವು ಎಲ್ಲೆಲ್ಲಿ ನೋಡ್ತೇವೆ ಅದನ್ನೇ ನೋಡ್ಲಿಕ್ಕೆ ಪ್ರಯತ್ನ ಪಡ್ತೇವೆ. ಈಗ ನಾವು ದೇವರನ್ನ, ಭಗವಂತ ಕೃಷ್ಣನನ್ನ ಯಾವಾಗ ದೇಹ ಅಂತ ತಿಳ್ಕೊಳ್ತೇವೆ, ನಮ್ಮ ಹಾಗೆ ಅವನದ್ದು ಒಂದು ದೇಹ, ಅವನು ಕೆಲಸ ಮಾಡುವಾಗ ನಮ್ಮ ಹಾಗೆ ಅವನು ಒಂದು ಕೆಲಸ ಮಾಡ್ತೇನೆ ಅಂತ ಸಾಮಾನ್ಯವಾಗಿ ತಿಳ್ಕೊಳ್ಳೋದು. ಏನೇ ಆಗಿರ್ಲಿ ಅವರು ದೇವರು,
ಆದ್ರೆ ಇಲ್ಲಿ ಭೂಮಿಗೆ ಬರುವಾಗ ಅವರು ನಮ್ಮಂತೆ ಕೆಲಸ ಮಾಡ್ತಾರೆ. ಆದ್ರೆ ಅವರಿಗೆ ಸ್ವಲ್ಪ ಅತೀಂದ್ರಿಯ ಶಕ್ತಿಗಳಿರುವ ಕಾರಣ ಅವರೆಲ್ಲರನ್ನ ಕಂಟ್ರೋಲ್ ಮಾಡುವಂತ ಶಕ್ತಿ ಇದೆ ಅವರಿಗೆ ಅಂತ ನಾವು ಕೆಲವರು ಅನ್ಕೊಳ್ಳಿಕ್ಕೂ ಸಾಧ್ಯ. ಆದ ಕಾರಣ ನಾವು ನಮ್ಮ ಒಂದು ದೇಹ ಮತ್ತು ಆತ್ಮವನ್ನ ಈಗಾಗಲೇ ಕೃಷ್ಣ ಅದಕ್ಕೋಸ್ಕರವೇ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ದೇಹ ಅಂತ ಹೇಳುವಂಥದ್ದು ಅನಿತ್ಯ, ಆತ್ಮ ಅಂತ ಹೇಳುವಂಥದ್ದು ನಿತ್ಯ. ಆ ಆತ್ಮ ಅಂತ ಹೇಳುವಂಥದ್ದು ಭಗವಂತನ ಒಂದು ಅಂಗ. ಆ ಆತ್ಮದ ಸ್ವರೂಪ ಏನಿದೆ ಅದು ಭಗವಂತನ ಎಲ್ಲಾ ಸ್ವರೂಪವು ಅದೇ, ಭಗವಂತನ ಎಲ್ಲಾ ಸ್ವರೂಪ. ಈಗ ನಾವು ಅನಿತ್ಯ ಅಂತ ಹೇಳುವಾಗ ನಮ್ಮಲ್ಲಿ ನಿತ್ಯವಾದದ್ದು ಯಾವುದು? ಅದು ಆತ್ಮ. ಆ ಆತ್ಮದ ಒಂದು ಸ್ಯಾಂಪಲ್, ಅದು ಭಗವಂತನ ಒಂದು ಸ್ಯಾಂಪಲ್ ತರ, ಗುಣದಲ್ಲಿ ಒಂದು ಸ್ಯಾಂಪಲ್ ತರ. ಆ ಸ್ಯಾಂಪಲ್ ಅನ್ನ ಅರ್ಥ ಮಾಡ್ಕೊಂಡ್ರೆ ಭಗವಂತನನ್ನ ಅರ್ಥ ಮಾಡ್ಲಿಕ್ಕೆ ಸಾಧ್ಯ ಅಂತ ಕೂಡ ಒಂದು ವಿಚಾರ ನಮಗೆ ಅರ್ಥ ಆಗ್ತದೆ ಇದರಲ್ಲಿ. ಆದ ಕಾರಣ ಈ ದಿವ್ಯ ಅಂತ ಹೇಳಿದ್ರೆ ನಮಗೆ ಸ್ವಲ್ಪ ಮಟ್ಟಿಗೆ ಅರ್ಥ ಆಗುದು ಏಕೆ ಹೇಳಿದ್ರೆ, ನಾವು 2ನೇ ಅಧ್ಯಾಯದಲ್ಲಿ ಈಗಾಗಲೇ ಆತ್ಮದ ಬಗ್ಗೆ ಚೆನ್ನಾಗಿ ವಿವರಣೆಗಳನ್ನ ಅರ್ಥ ಮಾಡ್ಕೊಂಡಿದ್ದೇವೆ. ಅದನ್ನು ಸುಡ್ಲಿಕ್ಕೆ ಸಾಧ್ಯ ಇಲ್ಲ, ಕೊಲ್ಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಜನ್ಮ ಇಲ್ಲ, ಮೃತ್ಯು ಇಲ್ಲ, ಏನೂ ಇಲ್ಲ ಅಂತ ಹೇಳಿ ನಮಗೆ ಈಗಾಗಲೇ ಗೊತ್ತು. ಆ ಒಂದು ಸ್ವರೂಪ ಇದೆಯಲ್ಲ, ಅದನ್ನೇ ನಾವು ಭಗವಂತನ ಇಡೀ ದೇಹಕ್ಕೆ ಅಪ್ಲೈ ಮಾಡಬೇಕು, ಭಗವಂತನ ಇಡೀ ಸೃಷ್ಟಿಗೆ ಅಪ್ಲೈ ಮಾಡಬೇಕು, ಭಗವಂತನ ಭಕ್ತರ ಮೇಲೆ ಅಪ್ಲೈ ಮಾಡಬೇಕು. ಅದಕ್ಕೆ ದಿವ್ಯತೆ ಅಂತ ಹೇಳುವಂಥದ್ದು. ಅಂದ್ರೆ ಈ ಲೋಕದಲ್ಲಿ ನಮ್ಮ ಕಣ್ಣಿಗೆ ಕಾಣುವುದಕ್ಕಿಂತ ಮಿಗಿಲಾದ ವಸ್ತು ಅದು. ಈ ಲೋಕಕ್ಕೆ ನಮ್ಮ ಕಣ್ಣಿಗೆ ಕಾಣುವುದಕ್ಕಿಂತ ಮಿಗಿಲಾದ ಕಾನ್ಸೆಪ್ಟ್ ಅದು. ನಾವೆಲ್ಲ ನಮ್ಮ ಕಣ್ಣಿಗೆ ಕಂಡದ್ದನ್ನ ಸತ್ಯ ಅಂತ ತಿಳ್ಕೊಂಡು ಅದನ್ನ ನಾವು ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೇವೆ. ಆದ್ರೆ ಈ ಆಧ್ಯಾತ್ಮಿಕ ವಿಚಾರ ಅಂತ ಹೇಳಿದ್ರೆ ನಮ್ಮ ಕಣ್ಣಿಗೆ ಕಾಣುವಂಥದ್ದು ಅಲ್ಲ, ಅದಕ್ಕೋಸ್ಕರ ಅದು ದಿವ್ಯ. ಅಂದ್ರೆ ಅಲೌಕಿಕವಾದ್ದು, ಈ ಲೋಕಕ್ಕೆ ಸಂಬಂಧಪಟ್ಟದ್ದಲ್ಲ ಅದು. ಅಂದ್ರೆ ನಮ್ಮ ಬರೀ ಕಣ್ಣಿಗೆ ಕಣ್ಣು ಕಾಣುವುದಕ್ಕೆ ಸಂಬಂಧಪಟ್ಟ ವಿಚಾರ ಅಲ್ಲ ಇದು, ಅದಕ್ಕಿಂತ ಮಿಗಿಲಾದ ವಿಚಾರ. ಆದ ಕಾರಣ ಈ ದಿವ್ಯ ಅಂತ ಹೇಳುದು ನಮಗೆ ಅರ್ಥ ಆಗ್ತದೆ, ಆತ್ಮದ ಸ್ವರೂಪವು ದಿವ್ಯವೇ. ಅದೇ ರೀತಿಯಲ್ಲಿ ಭಗವಂತನ ಪ್ರತಿಯೊಂದು ದಿವ್ಯವೇ. ಭಗವಂತ ಎಲ್ಲೆಲ್ಲಿ ಕೈ ಇಟ್ಟ ಅದೆಲ್ಲವೂ ದಿವ್ಯ ಆಗ್ತದೆ. ಆ ದಿವ್ಯತೆಯನ್ನ ಯಾರು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೋ, ಅದು ಹೇಗೆ ಅರ್ಥ ಮಾಡ್ತಾರೆ? ತತ್ವ, ತತ್ವ, ತತ್ ಅಂದ್ರೆ ಅದನ್ನ ಚೆನ್ನಾಗಿ ಅರ್ಥ ಮಾಡಬೇಕು. ಯಾವುದನ್ನ ಚೆನ್ನಾಗಿ ಅರ್ಥ ಮಾಡಬೇಕು? ಭಗವಂತನ ಬಗ್ಗೆ ಶಾಸ್ತ್ರ ಮುಖೇನ, ಗುರು ಮುಖೇನ, ಆಮೇಲೆ ಸಾಧು ಮುಖೇನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದನ್ನ ಮನನ ಮಾಡ್ತಾರೆ. ಮನಸ್ಸಿನಲ್ಲಿ ಮನನ ಮಾಡ್ತಾ ಅವನ ಕಡೆ ಹೋಗ್ಲಿಕ್ಕೆ ಸಾಧನೆ ಮಾಡ್ತಾರೆ. ಯಾಕಂದ್ರೆ ಸಾಧನೆ ಒಂದೇ, ಹರೇ ಕೃಷ್ಣ ಮಹಾಮಂತ್ರದ ಜಪ. ಅದನ್ನ ಚೆನ್ನಾಗಿ ಆ ಶಬ್ದ ಅಂತ ಹೇಳಿದ್ರೆ ಭಗವಂತನೇ. ಆ ಭಗವಂತನ ಶಬ್ದವನ್ನ ಕೇಳ್ತಾ ಕೇಳ್ತಾ ಈ ಸ್ವರೂಪವು ನಮಗೆ ಗೊತ್ತಾಗ್ಲಿಕ್ಕೆ ಶುರುವಾಗ್ತದೆ. ಯಾವಾಗ ನಾವು ಶಬ್ದದ ಮುಖಾಂತರ ಸ್ವರೂಪ ನೋಡ್ಲಿಕ್ಕೆ ಪ್ರಯತ್ನ ಪಡುವುದಿಲ್ಲ, ಬರೀ ನೇರ ಸ್ವರೂಪವನ್ನು ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೇವೆ, ಆಗ ಸ್ವರೂಪ ಬರುವುದಿಲ್ಲ. ಅದರ ಬದಲಾಗಿ ನಾವು ಯಾವುದೋ ಒಂದು ಊಹಾಪೋಹಕ ವಿಚಾರಗಳ ಬಗ್ಗೆ ಆಸಕ್ತಿ ಹೋಗ್ತದೆ. ಭಗವಂತ ಹೀಗಿರ್ಬಹುದು, ಭಗವಂತ ಹಾಗೆ ಕ್ರೀಡೆ ಮಾಡಿರ್ಬಹುದು, ಭಗವಂತ ಹೀಗೆ ಮಾಡಿರ್ಬಹುದು ಅಂತ ಹೇಳಿ. ಅದೆಲ್ಲ ನಿಜ, ಆದ್ರೆ ಅದು ದೃಢವಾಗುವುದು ಯಾವಾಗ ಅಂತ ಹೇಳುವಾಗ ಶಬ್ದದ ಮೇಲೆ ನಮ್ಮ ಕಿವಿಯನ್ನ ಚೆನ್ನಾಗಿಟ್ಟು ಕೇಳುವಾಗ. ಅದಕ್ಕೆ ತತ್ವ ಅಂತ ಹೇಳುವಂಥದ್ದು. ಈ ರೀತಿಯಲ್ಲಿ ತತ್ವ ಮುಖಾಂತರ ಭಗವಂತನ ಸೇವೆ ಮಾಡ್ತಾ 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 ಯಾರು ದೇಹದ ಹಾಗೆ ಮಾಡ್ತಾರೆ, ಅದರ ನಂತರ ಮಾಡಿದ ನಂತರ ಮತ್ತೆ ಈ ಐಹಿಕ ಜಗತ್ತಿನಲ್ಲಿ ಹುಟ್ಟುವುದಿಲ್ಲ. ಅವರು ನನ್ನ ನಿತ್ಯ ನಿವಾಸಕ್ಕೆ ಬರುತ್ತಾರೆ. ಇಲ್ಲಿ ನಿತ್ಯ ನಿವಾಸ ಅಂದ್ರೆ ಏನು? ನಿತ್ಯ ನಿವಾಸ ಅಂದ್ರೆ ಭಗವಂತ ಯಾವಾಗಲೂ ಸತ್ ಚಿತ್ ಆನಂದ ವಿಗ್ರಹನಾದಂತಹ ಭಗವಂತ ಯಾವಾಗಲೂ ಆರಾಮದಲ್ಲಿ ಇರುವಂತಹ ಜಾಗೆ ಅದು ಗೋಲೋಕ ವೃಂದಾವನ, ಇಲ್ಲ ಅಂದ್ರೆ ವೈಕುಂಠದ ಯಾವುದೇ ಒಂದು ಧಾಮ. ಏನೇ ಈ ವೈಕುಂಠದಲ್ಲಿರುವ ಎಲ್ಲಾ ಧಾಮಗಳು ಭಗವಂತನ ನಿತ್ಯ ನಿವಾಸ. ಅವರು ಇಲ್ಲಿ ಬರೋದೇ ಯಾಕೆ ಅಂತ ಹೇಳಿದ್ರೆ ನಮ್ಮನ್ನ ಅವರ ಕಡೆ ಎಳಿಲಿಕ್ಕೋಸ್ಕರ, ಆ ನಿತ್ಯ ನಿವಾಸಕ್ಕೆ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಭಗವಂತನ ಭಕ್ತರನ್ನು ಯಾವತ್ತೂ ಭಗವಂತ ಬಿಡುವುದಿಲ್ಲ. ಯದಿ ವಾತಾದಿ ದೋಷೇನ ಮದ್ಭಕ್ತ ಮಾಂ ನ ಚ ಸ್ಮರೇತ್ ಅಹಂ ಸ್ಮರಾಮಿ ಮದ್ಭಕ್ತ ನಯಾಮಿ ಪರಮಾಂ ಗತಿಂ. ಭಗವಂತ ಏನು ಆಶ್ವಾಸನೆ ಕೊಡ್ತಾರೆ ಅಂತ ಹೇಳಿದ್ರೆ, ಯಾವಾಗ ನಾವು ಸಾಧನೆ ಮಾಡ್ತಾ ಮಾಡ್ತಾ ಯಾವುದೋ ಒಂದು ನಿಟ್ಟಿನಲ್ಲಿ ನಮಗೆ ಭಗವಂತನ ಸ್ಮರಣೆ ಆಗ್ತಾ ಇಲ್ಲ, ನಾವು ಸಾಯುವ ಸಂದರ್ಭದಲ್ಲಿ, ನಮಗೆ ಮರಣದ ಸಂದರ್ಭದಲ್ಲಿ ಯಾವುದೋ ಒಂದು ಕಾರಣದಿಂದ, ವಾತ ದೋಷದಿಂದ ಇರಬಹುದು, ಕಫ ದೋಷದಿಂದ ಇರಬಹುದು, ಬಾಯಿಯಲ್ಲಿ ಭಗವಂತನ ಬಗ್ಗೆ ಬರ್ತಿಲ್ಲ, ಮನಸ್ಸಿನಲ್ಲಿ ಯೋಚನೆಯೇ ಬರ್ತಾ ಇಲ್ಲ. ಯದಿ ವಾತಾದಿ ದೋಷೇನ ಮದ್ಭಕ್ತ ಮಾಂ ನ ಚ ಸ್ಮರೇತ್. ಭಗವಂತ ಹೇಳ್ತಾರೆ, ನನ್ನ ಭಕ್ತ
ಅವನಿಗೆ ಬಂದಂತಹ ಶರೀರದ ವ್ಯಾಧಿಯಿಂದ ನನ್ನನ್ನ ಅವನಿಗೆ ಸ್ಮರಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ನಾನೇ ಭಗವಂತನೇ ಅಹಂ ಸ್ಮರಾಮಿ ಮದ್ಭಕ್ತೋ, ಸಾರಿ ಅಹಂ ನಯಾಮಿ ಮದ್ಭಕ್ತ, ನಾನು ಹೋಗಿ ಆ ಭಕ್ತನನ್ನ ನನ್ನ ಕಡೆ ಅಂದ್ರೆ ನನ್ನ ಧಾಮಕ್ಕೆ, ನನ್ನ ನಿತ್ಯ ಜಾಗಕ್ಕೆ ಆ ಜೀವವನ್ನ, ನನ್ನ ಭಕ್ತನಾದ ಆ ಜೀವವನ್ನ ಕರ್ಕೊಂಡು ಹೋಗ್ತೇನೆ ಅಂತ ಭಗವಂತ ಹೇಳ್ತಾರೆ. ಆದ ಕಾರಣ ನಾವು ಪ್ರೊಸೆಸ್ ಮಾಡಬೇಕು, ರಿಸಲ್ಟ್ ನೋಡಬಾರದು ಅಂತ ಹೇಳುದು ಇದೇ ವಿಚಾರ. ಭಗವಂತ ನಮ್ಮನ್ನ ಧಾಮಕ್ಕೆ ಕರ್ಕೊಂಡು ಹೋಗ್ತಾನ ಇಲ್ವಾ ಅಂತ ಹೇಳೋದ್ರ ಬಗ್ಗೆ ಚಿಂತನೆಯೇ ಬೇಡ. ಯಾಕೆಂತ ಹೇಳಿದ್ರೆ ಈಗಾಗಲೇ ನಾವು ಕರ್ಮದ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದೇವೆ. ಕರ್ಮಣಿ ಏವ ಅಧಿಕಾರ ಹತೆ ಮಾ ಫಲೇಶು ಕದಾಚನ. ಯಾವತ್ತು ಫಲದಲ್ಲಿ ಅಪೇಕ್ಷೆ ಇರಬಾರದು, ಆದರೆ ಕಾರ್ಯದಲ್ಲಿ ಹೆಚ್ಚು ಹೆಚ್ಚು ದೃಢವಾಗಬೇಕು. ಅಂದ್ರೆ ದೃಢವಾಗಿ ಕಾರ್ಯ ಮಾಡಿದ್ರೆ ನಮಗೆ ಫಲ ಬಂದೇ ಬರ್ತದೆ. ಬರ್ಲಿಲ್ಲ ಅಂದ್ರೆ ಅದಕ್ಕೆ ನಮಗೆ ಏನು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಕರ್ಮಾನುಗುಣವಾಗಿ ನಮಗೆ ಫಲ ಸಿಗುವಂಥದ್ದು. ಕರ್ಮಾನುಗುಣ ಅಂದ್ರೆ ಮುಂಚಿನ ಕರ್ಮಕ್ಕೆಲ್ಲ ಸೇರಿರ್ತದೆ. ಇವತ್ತು ಮಾಡಿದ ಕೆಲಸಕ್ಕೆ ಇವತ್ತೇ ನಮಗೆ ರಿಸಲ್ಟ್ ಸಿಗುದು ಅಂತ ಹೇಳಿದ್ರೆ ಅದು ತಪ್ಪು ಕಲ್ಪನೆ. ಅದು ಹಿಂದಿನದೆಲ್ಲ ಸೇರಿ ಬರುವಂತಹ ರಿಸಲ್ಟ್ ನಮ್ಮ ಕೈಯಲ್ಲಿ ಇಲ್ಲ. ಆದ್ರೆ ನಮ್ಮ ಕೈಯಲ್ಲಿ ಇಲ್ಲದನ್ನ ನಾವು ಚಿಂತನೆ ಮಾಡಿ ಏನು ಪ್ರಯೋಜನ? ನಮ್ಮ ಕೈಯಲ್ಲಿ ಇದ್ದದನ್ನ ನಾವು ಚಿಂತನೆ ಮಾಡಬಹುದು, ಇಲ್ಲದನ್ನ ಚಿಂತನೆ ಮಾಡಿದ್ರೆ ಅದಕ್ಕೆ ಸ್ಟ್ರೆಸ್ ಅಂತ ಹೇಳ್ತಾರೆ. ಅವನಿಗೆ ಡಾಕ್ಟರ್ ಅಲ್ಲಿ ಕರ್ಕೊಂಡು ಹೋಗ್ಬೇಕು. ಅಂದ್ರೆ ನಮ್ಮಲ್ಲಿ ಈಗ ಇಲ್ಲಿ ಇರುವಂತಹ ನಾವೆಲ್ಲರೂ ಕೂಡ ಇಲ್ಲಿ ಅಂತ ಹೇಳಿದ್ರೆ ಪ್ರಪಂಚದಲ್ಲಿ ಇರುವಂತಹ ಸರ್ವೇ ಸಾಮಾನ್ಯ ಹೆಚ್ಚಿನವರೆಲ್ಲ ಏನಾಗ್ತಾರೆ, ನಿಜವಾಗಿ ವ್ಯಾಧಿ, ಈ ವ್ಯಾಧಿಯಲ್ಲಿ ತೊಡಗಿದ್ದೇವೆ. ಏನು? ನಾವು ಕೆಲಸ ಮಾಡಿದ್ದಕ್ಕೆ ಎಕ್ಸ್ಪೆಕ್ಟೇಷನ್ ಇರೋದು ದೊಡ್ಡ ವ್ಯಾಧಿ. ಈ ಎಕ್ಸ್ಪೆಕ್ಟೇಷನ್ ವ್ಯಾಧಿಯಿಂದ ನಾವು ಹೊರಗೆ ಬರಬೇಕು ಅಂತ ಹೇಳಿದ್ರೆ ನಿಜವಾದ ಡಾಕ್ಟರು ಅದು ಭಗವಂತನ ಅನುಯಾಯಿಗಳಾದಂತಹ ಶ್ರೀಲ ಪ್ರಭುಪಾದರು ಮತ್ತೆ ಬೇರೆಲ್ಲ ಗುರು ವೃಂದದವರು, ಆಮೇಲೆ ವೈಷ್ಣವರು ನಮಗೆ ಹೆಲ್ಪ್ ಮಾಡ್ತಾರೆ ಹೇಗೆ ಹೊರಗೆ ಬರಬಹುದು ಅಂತ ಹೇಳಿ. ಅಟ್ಯಾಚ್ ಆಗ್ಬೇಡ, ಆ ಒಂದು ವಿಚಾರ ನಾವು ಮನಸ್ಸಲ್ಲಿ ಇಟ್ಕೋಬೇಕು. ಕರ್ಮಣಿ ಏವ ಅಧಿಕಾರಹತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತು. ಆ ಕೆಲಸ ಮಾಡುವಂತಹ ಕರ್ಮದ ಫಲಕ್ಕೆ ಹೇತು ನಾನಲ್ಲ. ಯಾರು ಹೇತು? ಭಗವಂತ, ಆಮೇಲೆ ಪ್ರಕೃತಿಯೇ ಹೇತು. ಮಾ ಕರ್ಮ ಫಲ ಹೇತುರ್ಭೋರ್ ಮಾತೆ ಸಂಗೋಸ್ತು ಅಕರ್ಮಣಿ. ಹಾಗೆ ಅಂತ ಹೇಳಿ ಇದಲ್ಲೇನು ಫಲವೇ ಇಲ್ಲ, ನನಗೆ ಯಾಕೆ ಎಕ್ಸ್ಪೆಕ್ಟ್ ಮಾಡಬೇಕು ಅಂತ ಹೇಳಿ ನಾನು ಕೆಲಸವೇ ಮಾಡುದಿಲ್ಲ ಅಂತ ಆಗ್ಬಾರ್ದು. ಕೆಲಸ ಮಾಡಲೇಬೇಕು. ಕೆಲಸ ಮಾಡುದು ನಿನ್ನ ಹುಟ್ಟು ಕರ್ತವ್ಯ, ನಿನ್ನ ನಿಜವಾದ ಕರ್ತವ್ಯ. ಅದು ಆಧ್ಯಾತ್ಮಿಕ ಸ್ತರದಲ್ಲಿ ಇರ್ಲಿ, ಭೌತಿಕ ಸ್ತರದಲ್ಲಿ ಇರ್ಲಿ, ನೀನು ಕೆಲಸ ಮಾಡಲೇಬೇಕು. ಆಧ್ಯಾತ್ಮಿಕ ಸ್ತರದಲ್ಲಿ ಇದ್ದ ಕೂಡಲೇ ಕೆಲಸ ಇಲ್ಲ ಅಂತ ಇಲ್ಲ, ಅದು ಆಗುವಂಥದ್ದು. ಭೌತಿಕ ಸ್ತರದಲ್ಲಿ ಇರುವಂತಹ ಕೆಲಸ ಭೌತಿಕ ದೇಹವನ್ನ ನೋಡ್ಕೊಳ್ಳಿಕ್ಕೆ, ಆಧ್ಯಾತ್ಮಿಕ ಸ್ತರದಲ್ಲಿ ಇರುವಂತಹ ಕೆಲಸ ಭಗವಂತನ ಸೇವೆ ಮಾಡುವಂತಹ ಕೆಲಸ. ಆದ ಕಾರಣ ಈ ಎರಡು ಸ್ತರದಲ್ಲಿ ನಾವೀಗ ಕರ್ತವ್ಯವನ್ನ ನಿಭಾಯಿಸಬೇಕಾಗತ್ತೆ. ಈ ರೀತಿಯಲ್ಲಿ ನಿಭಾಯಿಸ್ತಾ ನಾವು ಕೊನೆಯ ಸಮಯ ಬರುವಾಗ ಭಗವಂತನ ಸ್ಮರಣೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಆದ್ರೂ ಕೂಡ ಭಗವಂತ ಅವನೇ ನೇರವಾಗಿ ಬಂದು ನಮ್ಮನ್ನ ವಾಪಸ್ ಭಗವದ್ಧಾಮಕ್ಕೆ ಕರ್ಕೊಂಡು ಹೋಗ್ತಾರೆ. ಇಂತಹ ಒಂದು ಶ್ರದ್ಧೆ ನಮ್ಮ ಇಟ್ಟುಕೊಂಡು ನಾವು ಭಗವಂತನ ಸೇವೆ ಮಾಡ್ಲಿಕ್ಕೆ ಪ್ರಯತ್ನ ಪಡೋಣ ಎಲ್ಲರೂ. ಭಾವಾರ್ಥ, ಇದಕ್ಕೆ ತುಂಬಾ ಉದಾಹರಣೆಗಳಿದೆ ಹೀಗೆ ಆದದ್ದಕ್ಕೆ. ಭಾವಾರ್ಥ, ಭಗವಂತನು ತನ್ನ ನಿತ್ಯ ನಿವಾಸದಿಂದ ಇಳಿದು ಬರುವುದನ್ನು 6ನೆಯ ಶ್ಲೋಕದಲ್ಲಿ ವಿವರಿಸಿದೆ. 6ನೇ ಶ್ಲೋಕ ಏನು ಅಂತ ನೋಡೋಣ. ಅಜೋಪಿಸನ್ ಅವ್ಯಯಾತ್ಮ ಭೂತಾನಾಂ ಈಶ್ವರೋಪಿಸನ್. ಇಲ್ಲಿ ನೋಡಿ, ಸಂಭವಾಮಿ ಆತ್ಮಮಾಯಯ ಅಂತ ಹೇಳೋದು ವಿಷಯವನ್ನ ಇಲ್ಲಿ ಪ್ರಭುಪಾದರು ಹೇಳ್ತಿದ್ದಾರೆ. ಆತ್ಮಮಾಯೆಯಿಂದ ಪ್ರಕೃತಿಯ ನಿಯಮಕ್ಕೆ ಬದ್ಧನಾಗಿಲ್ಲ ಭಗವಂತ. ಪ್ರಕೃತಿ ಕೂಡ ಒಂದು ಮಾಯೆ, ಭಗವಂತನಿಗೆ ಕೂಡ ಒಂದು ಮಾಯೆ ಇದೆ. ಆ ಎರಡು ಮಾಯೆ ಕೂಡ ಭಗವಂತನಿಂದ ಬಂದದ್ದಾದ್ರೂ ಕೂಡ ಭಗವಂತ ಪ್ರಕೃತಿಯ ಮಾಯೆಯ ಒಳಗೆ ಬಂಧನಕ್ಕೆ ಒಳಪಡುವುದಿಲ್ಲ. ದೇವೋತ್ತಮ ಪರಮ ಪುರುಷನ ಅವತಾರದ ಸತ್ಯವನ್ನು ಅರ್ಥ ಮಾಡಿಕೊಂಡವನು ಆಗಲೇ ಐಹಿಕ ಬಂಧನದಿಂದ ಮುಕ್ತನಾಗಿದ್ದಾನೆ. ಈಗೆಲ್ಲ ನಾವೆಲ್ಲ ಪ್ರಯತ್ನ ಪಡುವವರು ಐಹಿಕ ಬಂಧನದಿಂದ ಮುಕ್ತರಾಗಿದ್ದೇವೆ, ಆದರೆ ಈ ಒಂದು ಕ್ಷಣಕ್ಕೆ ಮಾತ್ರ. ಯಾಕೆಂದ್ರೆ ನಾಳೆ ಬೇಡ, ಈ ಕ್ಲಾಸ್ ಆದ ಮೇಲೆ ನಾವು ಎಲ್ಲಿ ಹೊರಗೆ ಹೋಗ್ತೇವೆ, ಆಗ ನಾವು ಈ ಸತ್ಯವನ್ನು ಅರ್ಥ ಮಾಡಿದ್ರು ಕೂಡ ಅದನ್ನು ನಮ್ಮ ಜೀವನದಲ್ಲಿ ಇಳಿಸ್ಲಿಕ್ಕೆ ಆಗ್ತಾ ಇಲ್ಲ. ನಮಗೆ ವಿಚಾರ ಅರ್ಥ ಆಗಿದೆ, ಆದರೆ ನಮ್ಮ ನಿತ್ಯವಾಗಿ ನಾವು ಮಾಡುವ ಎಲ್ಲ ಚಟುವಟಿಕೆಗಳಲ್ಲಿ ಆ ಒಂದು ಭಾವವನ್ನ, ಆ ಒಂದು ಕಾನ್ಶಿಯಸ್ ಅನ್ನ ಇಳಿಸಿಕೊಂಡು ಕೆಲಸ ಮಾಡ್ಲಿಕ್ಕೆ ಆಗ್ತಿಲ್ಲ. ಆದ ಕಾರಣ ನಾವು ಈಗ ಸಂಪೂರ್ಣವಾಗಿ ಮುಕ್ತ ಆಗಿಲ್ಲ, ಆ ಒಂದು ಕ್ಷಣಿಕವಾಗಿ ಮುಕ್ತ ಆದ ಹಾಗೆ ಕಾಣುತ್ತದೆ.
ಸಂಪೂರ್ಣವಾಗಿ ಮುಕ್ತ ಆಗ್ಲಿಕ್ಕೆ ನಾವು ಸಂಪೂರ್ಣವಾಗಿ ಆ ಭಾವನೆಯನ್ನ ಬೆಳೆಸಿಕೊಳ್ಬೇಕು. ಆದುದರಿಂದ ಈಗಿನ ಭೌತಿಕ ಶರೀರವನ್ನು ತ್ಯಜಿಸಿದ ಕೂಡಲೇ ಅವನು ಭಗವಂತನ ಸಾಮ್ರಾಜ್ಯಕ್ಕೆ ಹಿಂತಿರುಗುತ್ತಾನೆ. ಈ ರೀತಿಯಲ್ಲಿ ಮಾಡಿದರೆ ಸಂಪೂರ್ಣವಾಗಿ ಆ ಭಾವನೆಯನ್ನ ಬೆಳೆಸಿಕೊಂಡು ಭಗವಂತನನ್ನ ಸೇವೆ ಮಾಡುವಂಥದ್ದು. ಅದಕ್ಕೆ ಭಾವಗ್ರಾಹಿ ಅಂತ ಹೇಳ್ತಾರೆ. ಭಗವಂತ ಭಾವನ ಗ್ರಹಿಸಿಕೊಂಡು ನಮ್ಮಲ್ಲಿ ಏನೇನು ಭಾವನೆ ಇದೆ ಭಗವಂತನಿಗೆ ಅರ್ಥ ಆಗ್ತದೆ. ಆದ ಕಾರಣ ನಾವು ಭಗವಂತನ ಸೇವೆ ಮಾಡುವ ಭಾವನೆಯನ್ನ ಚೆನ್ನಾಗಿ ಮನಸ್ಸಲ್ಲಿ ಇಟ್ಕೊಳ್ಬೇಕು. ಐಹಿಕ ಬಂಧನದಿಂದ ಹೀಗೆ ಮುಕ್ತವಾಗುವುದು ಜೀವಿಗೆ ಸುಲಭವೇನಲ್ಲ. ನೋಡ್ಲಿಕ್ಕೆ ಸುಲಭ, ಆದ್ರೆ ಅಷ್ಟು ಸುಲಭವೇನಿಲ್ಲ. ನಾವೆಲ್ಲ ಪ್ರಯತ್ನ ಪಡ್ತಾ ಇದ್ದೇವೆ ಎಷ್ಟೋ ವರ್ಷಗಳಿಂದ, ಕೆಲವರು ಎಷ್ಟೋ ತಿಂಗಳುಗಳಿಂದ, ಎಷ್ಟೋ ದಿನಗಳಿಂದ ನಾವೆಲ್ಲ ಪ್ರಯತ್ನ ಪಡ್ತಾ ಇದ್ದೇವೆ. ಖಂಡಿತವಾಗಿ ನಾವು ಮುಂದುವರಿತಾ ಇದ್ದೇವೆ ಅಂತ ಅನ್ನಿಸ್ತಾ ಇದೆ. ಆದ್ರೆ ನಮ್ಗೆ ಇನ್ನೂ ಫಲ ಅಪೇಕ್ಷೆ ಭೌತಿಕವಾಗಿ ಆಧ್ಯಾತ್ಮಿಕವಾಗಿ ಇದೆ. ಭೌತಿಕವಾಗಿ ಆಧ್ಯಾತ್ಮಿಕವಾಗಿ ಸಂಪೂರ್ಣವಾಗಿ ನಮಗೆ ಫಲ ಅಪೇಕ್ಷೆ ಇದೆ. ಆದ ಕಾರಣ ನಾವು ಆ ಫಲಾಪೇಕ್ಷೆ ಇರುವ ಕಾರಣವೇ ನಾವು ಅರ್ಥ ಮಾಡ್ಕೊಳ್ಬಹುದು ನಾವು ಮುಂದುವರಿತಾ ಇದ್ದೇವೆ, ಆದ್ರೆ ಅಷ್ಟು ಫಾಸ್ಟ್ ಆಗಿ ಮುಂದುವರಿತಾ ಇಲ್ಲ ಅಂತ. ಆದ ಕಾರಣ ಇದು ಅಷ್ಟು ಸುಲಭವಲ್ಲ. ಅದಕ್ಕೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಈ ಭಕ್ತಿ ಯೋಗ ಅಂತ ಹೇಳಿದ್ರೆ ಲಿಫ್ಟ್ ಇದ್ದಾಗೆ. ಒಂದು ಸ್ಟೆಪ್ಸ್ ಹತ್ತಿ ಹೋಗ್ಲಿಕ್ಕೆ ಆಗ್ತದೆ, ಆಮೇಲೆ ಲಿಫ್ಟ್ ಅಲ್ಲಿ ಹೋಗ್ಲಿಕ್ಕೆ ಆಗ್ತದೆ. ನಾವು ಎಲ್ಲಿಗಾದ್ರೂ ಹೋಗುವಾಗ ಸ್ಟೆಪ್ಸ್ ಹತ್ತಿ ಹೋಗುದು ಅಂತ ಹೇಳಿದ್ರೆ ಕರ್ಮಯೋಗ, ಜ್ಞಾನ ಯೋಗ, ಅಷ್ಟಾಂಗ ಯೋಗ ಆಗಿ ಭಕ್ತಿ ಯೋಗಕ್ಕೆ ತಲುಪುವಂಥದ್ದು. ಮೆಟ್ಟಲು ಮುಖಾಂತರ ಕರ್ಮ ಮಾಡಿ, ಕರ್ಮದಲ್ಲಿ ನಮಗೆ ಸಂಪೂರ್ಣವಾಗಿ ಕರ್ಮದಲ್ಲಿ ಫಲ ಅಪೇಕ್ಷೆ ಹೋದ ಮೇಲೆ ಆಗೇನಾಗ್ತದೆ, ನಾನು ಜ್ಞಾನಿ ಆಗ್ತೇನೆ. ಜ್ಞಾನದಲ್ಲಿ ಸಂಪೂರ್ಣವಾಗಿ ಅರ್ಥ ಆದ ಮೇಲೆ ಅಷ್ಟಾಂಗ ಯೋಗ ಅಂದ್ರೆ ಜ್ಞಾನದ ಮುಖಾಂತರ ನಾನು ಭಗವಂತ ಇದ್ದಾನೆ, ಭಗವಂತ ಅಲ್ಲಿದ್ದಾನೆ ಅಂತ ಹೇಳಿ ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡ್ತೇನೆ. ಧ್ಯಾನ ಮಾಡಿ ಆದ್ಮೇಲೆ 6ನೇ ಅಧ್ಯಾಯದಲ್ಲಿ ಹೇಳಿದ ಹಾಗೆ ಭಗವಂತನೇ ಸರ್ವಸ್ವ ಅಂತ ಹೇಳಿ ಅವನ ಸೇವೆ ಮಾಡ್ಲಿಕ್ಕೆ ಶುರು ಮಾಡ್ತೇನೆ. ಈ ರೀತಿಯಲ್ಲಿ ಮೆಟ್ಟಲು. ಆದ್ರೆ ಕಲಿಯುಗಕ್ಕೆ ನಮಗೆ ಆಚಾರ್ಯರು, ಶ್ರೀಲ ಪ್ರಭುಪಾದರು ಎಲ್ಲರೂ ಏನ್ ಮಾಡಿದ್ದಾರೆ, ಈ ಒಂದು ಸುಲಭವಾದಂತ ಲಿಫ್ಟ್ ಅನ್ನು ಕೊಟ್ಟಿದ್ದಾರೆ. ನೇರವಾಗಿ ನಮಗೆ ಏನು ಕ್ವಾಲಿಫಿಕೇಶನ್ ಇಲ್ಲ, ಅವ್ಯಾಜ ಅಂತ ಹೇಳ್ತಾರಲ್ಲ, ಅಂದ್ರೆ ನಮಗೇನು ಕ್ವಾಲಿಫಿಕೇಶನ್ ಇಲ್ಲದೆ ನಮಗೆ ಕೊಟ್ಟಂತಹ ಭಗವಂತನ ಕರುಣೆಯನ್ನ ಶ್ರೀಲ ಪ್ರಭುಪಾದರು ಕೊಟ್ಟಿದ್ದಾರೆ. ಅದು ನೇರವಾಗಿ ಲಿಫ್ಟ್ ಅಲ್ಲಿ ಗೋಲೋಕ ಧಾಮಕ್ಕೆ ಹೋಗುವಂಥದ್ದು. ಎಷ್ಟೊಂದು ಭಾಗ್ಯವಂತರು ನಾವು. ಆದ್ರೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಲಿಫ್ಟಿನ ಒಳಗೆ ನಾವು ಸ್ವಿಚ್ಚೇ ಆಗ್ತಾ ಇಲ್ಲ. ಲಿಫ್ಟಿನ ಒಳಗೆ ಸ್ವಿಚ್ ಆಗ್ತಾ ಇಲ್ಲ, ಲಿಫ್ಟಿನ ಒಳಗೆ ಕೂತಿದ್ದೇವೆ ಅಷ್ಟೇ. ಸ್ವಿಚ್ ಹಾಕಿದ್ರು ತಪ್ಪು ಸ್ವಿಚ್ ಹಾಕ್ತಾ ಇದ್ದೇವೆ. 1ನೇ ಫ್ಲೋರ್ ಹಾಕಿದ್ದೇವೆ, ಕೊನೆಯ ಎಷ್ಟೋ ಅಂತಸ್ತಿರೋ ಮಹಡಿ ಅಂತ ಇಟ್ಟುಕೊಳ್ಳೋಣ, 25 ಅಂತಸ್ತು ಇದೆ ಅಂತ ಇಟ್ಟುಕೊಳ್ಳೋಣ. 25ನೇದು ಒತ್ತಲಿಲ್ಲ, 1 ಒತ್ತುತ್ತಾ ಇದ್ದೇವೆ. ಆಮೇಲೆ ಕನ್ಫ್ಯೂಷನ್ ಆಗಿ 3 ಒತ್ತಿದೆವು, 3 ಒತ್ತಿದ ಆದ್ಮೇಲೆ ಪುನಃ 1 ಒತ್ತಿದೆವು. ಮೇಲೆ ಕೆಳಗೆ ಮೇಲೆ ಕೆಳಗೆ, ಎಲ್ಲಿ ಅಲ್ಲೇ ಬರ್ತಾ ಇದ್ದೇವೆ. 1 3 4 2 ಹಾವೇಣಿ ಆಡ್ತಾ ಇದ್ವಲ್ಲ ಮುಂಚೆ, ಆ ರೀತಿಯಲ್ಲಿ ನಮ್ಮ ಜೀವನ ಆಗ್ತಾ ಇದೆ, ಹಾವೇಣಿ ಜೀವನ. ಈ ಹಾವೇಣಿ ಜೀವನ ನಮ್ಗೆ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ನಮ್ಗೆ ಪ್ರೋಗ್ರೆಸ್ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಪ್ರೋಗ್ರೆಸ್ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಅದಕ್ಕೆ ನಾವು ಏನ್ ನಿರ್ಧಾರ ಮಾಡ್ಬೇಕು ಅಂತ ಹೇಳಿದ್ರೆ, ಈ ವಿಚಾರವನ್ನ, ಭಗವಂತನ ಒಂದು ತತ್ವವನ್ನ ಅರ್ಥ ಮಾಡ್ಲಿಕ್ಕೆ ನಾವು ಎಷ್ಟಾಗ್ತದಷ್ಟು ಪ್ರಯತ್ನ ಪಡ್ಬೇಕು. ಅದಕ್ಕೆ ನಾವು ಸಂಪೂರ್ಣವಾಗಿ ನಮ್ಮ ಮನಸ್ಸನ್ನ ಕೊಡ್ಬೇಕು. ಅದಕ್ಕೆ ಏಕತತ್ವ ಅಭ್ಯಾಸ ಅಂತ. ಏಕತತ್ವ ಅಭ್ಯಾಸ ಅಂದ್ರೆ ನಾವು ಮೊನ್ನೆ ಮಾತಾಡಿದ ಹಾಗೆ ಜಪ ಮಾಡುವಾಗ ಜಪವನ್ನೇ ಚೆನ್ನಾಗಿ ಮಾಡುವಂಥದ್ದು, ಓದುವಾಗ ಓದುದನ್ನೇ ಚೆನ್ನಾಗಿ ಫೋಕಸ್ ಮಾಡುವಂಥದ್ದು. ಅಂದ್ರೆ ಈಗ ಆಧುನಿಕವಾಗಿ ಹೇಳ್ತಾರಲ್ಲ, ಬಿ ಇನ್ ಪ್ರೆಸೆಂಟ್ ಅಂತ ಹೇಳಿ, ನೀವು ಪ್ರಸ್ತುತ ಸಮಯದಲ್ಲೇ ಇರಬೇಕು, ನೀವು ಬೇರೆಯಲ್ಲಿ ನಿಮ್ಮ ಮನಸ್ಸು ಹೋಗಬಾರದು. ಅದು ನಾವು ನಿಜವಾಗಿ ಆಗುದು ಯಾವಾಗ ಅಂತ ಹೇಳುವಾಗ, ಭಗವಂತನ ಸೇವೆ ಮಾಡುವಾಗ ಮಾತ್ರ ನಾವು ಪ್ರಸ್ತುತವಾಗಿರ್ಲಿಕ್ಕೆ ಸಾಧ್ಯ. ಇಲ್ಲದ್ರೆ ಯಾವತ್ತು ಪ್ರಸ್ತುತ, ನಿತ್ಯ ಅಂದ್ರೆ ಅದೇ, ನಿಜ ಅಂದ್ರೆ ಅದೇ. ನಾವು ಬಿ ಇನ್ ಪ್ರೆಸೆಂಟ್ ಅಂತ ಯಾವಾಗ ಸಾಧ್ಯ ಅಂತ ಹೇಳಿದ್ರೆ, ಭಗವಂತನ ಸೇವೆಯನ್ನ ಸಂಪೂರ್ಣವಾಗಿ ಭಗವಂತನ ನೆನಪು ಮಾಡ್ತಾ ಮಾಡುದೇ ಬಿ ಇನ್ ಪ್ರೆಸೆಂಟ್. ನನ್ನ ಗುರುಗಳು ಹೇಳ್ತಾರೆ, ಅದೇ ನಿಜವಾಗಿ ಬಿ ಇನ್ ಪ್ರೆಸೆಂಟ್. ಬೇರೆ ಯಾವ ರೀತಿಯಲ್ಲಿ ಬಿ ಇನ್ ಪ್ರೆಸೆಂಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಪ್ರಸ್ತುತ ಸಮಯದಲ್ಲೇ ಇರ್ಬೇಕು ಅಂತ ಹೇಳಿದ್ರೆ ನಮ್ಗೆ ಗೊತ್ತಾಗಬೇಕು, ನಾವು ಭಗವಂತನ ದಾಸ, ಆಮೇಲೆ ನಾನು ಭಗವಂತನ ದಾಸನಾಗಿ ಕೆಲಸ ಮಾಡ್ತಿದ್ದೇನೆ ಅಂತ ಹೇಳುದೇ ಬಿ ಇನ್ ಪ್ರೆಸೆಂಟ್. ಅಲ್ಲಿವರೆಗೆ ಬಿ ಇನ್ ಪ್ರೆಸೆಂಟ್ ಆಗ್ಲಿಕ್ಕಿಲ್ಲ, ಯಾಕೆಂದ್ರೆ ಅದು ಪ್ರೆಸೆಂಟೇ ಅಲ್ಲ, ಆ ಪ್ರೆಸೆನ್ಸೇ ಇಲ್ಲ. ಭಗವಂತನ ದಾಸ ಅಂತ ಹೇಳುವ ಪ್ರೆಸೆನ್ಸೇ ಇಲ್ಲದೆ ಏನು ಬಿ ಇನ್ ಪ್ರೆಸೆಂಟ್ ಆಗ್ಲಿಕ್ಕೆ ಸಾಧ್ಯ? ಆದ ಕಾರಣ ಈ ಮುಕ್ತಿ ಸುಲಭವಲ್ಲ, ಆದ್ರೆ ಸುಲಭ. ಯಾಕೆಂತ ಹೇಳಿದ್ರೆ ನಮಗೆ ಆ ರೀತಿಯ ಸುಲಭದ ಪ್ರೊಸೆಸ್ ಕೊಟ್ಟಿದ್ದಾರೆ. ಆದ್ರೆ ನಾವು ಅದನ್ನ ಚೆನ್ನಾಗಿ ಆ ಸ್ವಿಚ್ಚನ್ನೇ ಒತ್ತಿ ಆ ಒಂದು ಫೋಕಸ್ ಇಂದ ಮೇಲೆ ಹೋಗ್ಬೇಕು. ಆ ಸ್ವಿಚ್ಚನ್ನೇ ಒತ್ತಿ ಬೇರೆ ಯಾವ ಸ್ವಿಚ್ಚನ್ನು ಒತ್ತಲಿಕ್ಕೆ ರೆಡಿ ಆಗ್ಬಾರ್ದು ನಾವು. ಮಧ್ಯೆ ಮಧ್ಯೆ ಬೇರೆ ಬೇರೆ ಒತ್ತಿ, ಮಕ್ಕಳ ಹಾಗೆ, ಕೋತಿಗಳ ಹಾಗೆ ಅಲ್ಲಲ್ಲಿ ಒತ್ತುದು. ಮಕ್ಕಳ ಹತ್ತಿ ಆಡ್ತಾರೆ ಲಿಫ್ಟ್ ಅಲ್ಲಿ, ಅಲ್ಲಿ ಒಂದು ಒತ್ತುದು, ಇಲ್ಲೊಂದು ಒತ್ತುದು. ಆ ರೀತಿ ಒತ್ತಬಾರದು, ನಾವು ಒಂದೇ ಒತ್ತಬೇಕು. ಅದು ಭಗವಂತನ ಧಾಮ,
ಆಗ ಏನಾಗ್ತದೆ ಅಂತ ಹೇಳಿದ್ರೆ ನೇರ ಒಂದೇ ಫೋಕಸ್ ಇಂದ ಮುಂದೆ ಹೋಗ್ಲಿಕ್ಕೆ ಸಾಧ್ಯ. ಹೇಳುದು ಸುಲಭ, ನಮಗೆಲ್ರಿಗೂ ಮಾತಾಡುದು ಸುಲಭ, ಆದ್ರೆ ಕಾರ್ಯರೂಪಕ್ಕೆ ತರಿಸುವುದು ಅಷ್ಟು ಸುಲಭವಲ್ಲ. ಅದಕ್ಕೋಸ್ಕರ ನಮಗೆ ಒಬ್ಬರೊಬ್ಬರ ಅಗತ್ಯ ಇದೆ. ಅದೇ ನಮಗೆ ಇಂಪಾರ್ಟೆಂಟ್. ನಾವೆಲ್ಲ ನಮ್ಮ ವಾಹನವನ್ನ ನಾವೇ ಚಲಾಯಿಸಬೇಕು, ಆದ್ರೆ ಚಲಾಯಿಸ್ಲಿಕ್ಕೆ ಹುರುಪು, ತಪ್ಪು ಮಾಡುವಾಗ ಕರೆಕ್ಷನ್ ಮಾಡುವಂಥದ್ದು ನಮ್ಮ ಜೊತೆ ಸೇರಿದ್ರೆ ಮಾತ್ರ ಆಗ್ತದೆ, ಎಲ್ಲರ ಜೊತೆ ಸೇರಿದ್ರೆ ಮಾತ್ರ ಆಗ್ತದೆ. ನಿರಾಕಾರವಾದಿಗಳು, ಭಗವಂತನಿಗೆ ಆಕಾರ ಇಲ್ಲ ಅಂತ ಹೇಳುವವರು, ಮತ್ತು ಯೋಗಿಗಳು. ಯೋಗಿಗಳು ಅಂದ್ರೆ ಭಗವಂತ ಯಾರು ಅಂತ ಗೊತ್ತಿಲ್ಲ, ಆದರೆ ಧ್ಯಾನ ಮಾಡುವಂಥದ್ದು, ಬಹಳ ಕಷ್ಟಪಟ್ಟು ಹಲವಾರು ಜನ್ಮಗಳ ಅನಂತರ ಮುಕ್ತಿಯನ್ನು ಪಡೆಯುತ್ತಾರೆ. ಮುಕ್ತಿಯನ್ನು ಪಡೆಯುತ್ತಾರೆ, ಆದ್ರೆ ಯಾವ ರೀತಿ ಮುಕ್ತಿ ಅಂತ ಹೇಳಿ ನೆಕ್ಸ್ಟ್ ಸೆಂಟೆನ್ಸ್ ಅಲ್ಲಿ ಹೇಳ್ತಾರೆ ಪ್ರಭುಪಾದರು. ಆಗಲೂ ಅವರು ಪಡೆಯುವ ಮುಕ್ತಿ ಎಂದರೆ ಭಗವಂತನ ನಿರಾಕಾರ ಬ್ರಹ್ಮ ಜ್ಯೋತಿಯಲ್ಲಿ ಲೀನವಾಗುವುದು. ಇದ್ಯಾವುದು ಭಗವಂತನ ಬ್ರಹ್ಮಜ್ಯೋತಿ ಅಂತ ಹೇಳಿದ್ರೆ ಯಾರಿಗಾದ್ರೂ ಗೊತ್ತಾ? ನಮ್ಮ ಹಿಂದೆ ತುಂಬಾ ಕ್ಲಾಸಿನ ಹಿಂದೆ 3 ರೀತಿಯ ಭಗವಂತನನ್ನ 3 ರೀತಿಯಲ್ಲಿ ಅರ್ಥ ಮಾಡ್ಲಿಕ್ಕೆ ಸಾಧ್ಯ. ಅದರಲ್ಲಿ ಒಂದು ಕೆಳಸ್ತರದಲ್ಲಿ ಅರ್ಥ ಮಾಡೋದೇ ಇದು. ಕೆಳಸ್ತರದಲ್ಲಿ ಅರ್ಥ ಮಾಡಿಕೊಂಡು ಭಗವಂತನ ಜೊತೆ ಲೀನ ಆಗುವಂತಹ ಒಂದು ವಿಚಾರವೇ ಇದು. ಯಾರಾದ್ರೂ ಹೇಳ್ತೀರಾ? ಇನ್ನು ಮಿಕ್ಕ 2 ಮಿಕ್ಕವು 2 ಯಾರಾದ್ರೂ ಹೇಳ್ತೀರಾ ಬೇಗನೆ? ಪರಮಾತ್ಮ ಮತ್ತು ದೇವೋತ್ತಮ ಪರಮಪುರುಷ. ಹಾ, ಆ ಶ್ಲೋಕದಲ್ಲಿ ಇರುವ ರೀತಿಯಲ್ಲಿ ಯಾರಿಗಾದ್ರೂ ಹೇಳಲಿಕ್ಕೆ ಪ್ರಯತ್ನ ಪಡ್ತೀರಾ? ಶ್ರೀಮದ್ ಭಾಗವತಮದ ಒಂದು ಶ್ಲೋಕ ಇದು. ಆ ಶ್ಲೋಕದಲ್ಲಿ ಭಗವಂತನನ್ನ 3 ರೀತಿಯಲ್ಲಿ ಅರ್ಥ ಮಾಡ್ಲಿಕ್ಕೆ ಸಾಧ್ಯ. ಆದ್ರೆ ಯಾರು ಪರಮೋತ್ತಮ ಪುರುಷನನ್ನು ಅರ್ಥ ಮಾಡ್ಕೊಂಡಿದ್ದಾನೆ ಅವನು ಎಲ್ಲವನ್ನ ಅರ್ಥ ಮಾಡ್ಕೊಂಡ ಹಾಗೆ ಅಂತ ಹೇಳ್ತಿದೆ. ಅದು ಯಾವ್ದದು ಶ್ಲೋಕ? ಯಾರಿಗಾದ್ರೂ ಅದರ ಬಗ್ಗೆ? ಶ್ಲೋಕ ಬೇಕು ಅಂತಿಲ್ಲ, ಆ ಒಂದು 3 ಪದಗಳು. ಮತ್ತೆ ಈಗಾಗಲೇ ಹೇಳಿದ್ದಾರೆ. ಕೃಷ್ಣ ಪ್ರಭು. ಹರೇ ಕೃಷ್ಣ. ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನಿತಿ ಶಬ್ದತೆ ಶುಶ್ರೂಷೋ ಶ್ರದ್ಧಾನಸ್ಯ ವಾಸುದೇವ ಕಥಾರುಚಿ. 2 ಶ್ಲೋಕವನ್ನು ಮಿಕ್ಸ್ ಮಾಡಿದ್ದೀರಿ, ಏನ್ ತೊಂದರೆ ಇಲ್ಲ. ನೀವು ಮೊದಲನೇ ಲೈನ್ ಹೇಳಿದ್ರಿ, ಅದೇ ಉತ್ತರ. ಆದ ಕಾರಣ 3 ರೀತಿಯಲ್ಲಿ ಅಂದ್ರೆ ಬ್ರಹ್ಮನ್. ಬ್ರಹ್ಮ ಅಂದ್ರೆ ಆ ಬ್ರಹ್ಮ ಅಲ್ಲ, ಇದು ಬ್ರಹ್ಮನ್ ಅಂದ್ರೆ ಇದೆಯ ಬ್ರಹ್ಮ ಜ್ಯೋತಿ, ಬ್ರಹ್ಮನ್ ಅಥವಾ ಬ್ರಹ್ಮ ಜ್ಯೋತಿ. ಅದಕ್ಕೆ ಆಕಾರ ಇಲ್ಲ. ಈಗ ನಾವು ಹೇಗೆ ಅರ್ಥ ಮಾಡ್ಕೊಳ್ಬಹುದು ಅಂದ್ರೆ, ಒಂದು ಮೆಷಿನ್ ನ ಮುಖಾಂತರ ನಮ್ಮ ಒಂದು ದೇಹದ ಹೊರಗಿರುವಂತಹ ಒಂದು ಶಕ್ತಿಯನ್ನ ಅಳಿಲಿಕ್ಕೆ ಆಗ್ತದೆ. ಅದಕ್ಕೆ ಆರಾ ಅಂತ ಹೇಳ್ತಾರೆ. ಒಂದು ಯಾವುದೋ ಒಂದು ಮೆಷಿನ್ ಇಂದ ಅದನ್ನ ಅಳಿಲಿಕ್ಕೆ ಆಗ್ತದೆ. ನೀವೆಲ್ಲ ನೋಡಿರ್ಬೋದು, ಅದೊಂದು ಹಳದಿ ಆಗಿರ್ಬೋದು, ಕೆಂಪಾಗಿರ್ಬೋದು, ನೀಲಿ ಆಗಿರ್ಬೋದು. ನಮ್ಮ ದೇಹದಲ್ಲಿ ಇರುವಂತಹ ಆರೋಗ್ಯಕ್ಕೆ ಸಂಬಂಧಪಟ್ಟು ಅದು ದೊಡ್ಡದು ಚಿಕ್ಕದು ಇರ್ತದೆ. ಇದಕ್ಕೆ ಆರಾ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಭಗವಂತನಿಗೆ ಕೂಡ ಆರಾ ಇರ್ತದೆ. ಈಗ ನಾನೇ ಅಲ್ಲ ಆರಾ ಅಂತ ಹೇಳಿ ನನ್ನನ್ನು ನೀವು ನೋಡ್ತಿದ್ದೀರಿ ಅಂದ್ರೆ ಹೇಗಾಗ್ಬೋದು? ನನ್ನನ್ನು ನಿಜವಾಗಿ ಆತ್ಮ ಅಲ್ಲ, ಬರೀ ಆರವನ್ನು ಮಾತ್ರ ನೋಡ್ತಿದ್ದೀರಿ. ಆ ರೀತಿಯ ಏನೂ ಇಲ್ಲ, ನಾನು ದೇಹವೇ ಇಲ್ಲ, ನನಗೆ ಆರ ಇದೆ, ಆರ ಮಾತ್ರ ನೋಡ್ತಾ ಇದ್ದೀರಿ. ನೋಡಿ ಎಷ್ಟು ಒಂದು ನಾವೆಷ್ಟು ಕಷ್ಟದಲ್ಲಿ ಅರ್ಥ ಮಾಡ್ಲಿಕ್ಕೆ ಕಷ್ಟ. ಅದನ್ನೊಂದು ಊಹೆ ಮಾಡುವುದು ಕಷ್ಟ. ಒಂದು ಶಕ್ತಿ ಅಷ್ಟೇ, ಒಂದು ಹಳದಿ ಕಲರ್ ಸೈಡಿಂದ ಹೀಗೆ. ಈಗ ಕೆಲವರೆಲ್ಲ ಇದಕ್ಕೆ ಹೋಗ್ತಾರಲ್ಲ, ಯಾವುದಕ್ಕೆ? ಫೋಟೋಶೂಟ್ ತೆಗಿಲಿಕ್ಕೆ, ಯಾವ್ದಾದ್ರು ಪ್ರೋಗ್ರಾಮಿಗೆ. ಈಗ ನಮ್ಮ ಭಕ್ತರಲ್ಲಿ ಕೂಡ ಮಾಡ್ತೇವೆ ಹಾಗೆ. ಯಾವ್ದಾದ್ರು ಪ್ರೋಗ್ರಾಮಿಗೆ ಹೋದ್ರೆ ಅಲ್ಲಿ ಹೊಟ್ಟೆ ಇರುವುದು, ರಂಧ್ರ ಇರುವಂತದ್ದು ಒಂದು ಪಿಕ್ಚರ್ ಇಟ್ಟಿರ್ತಾರೆ. ಅಲ್ಲಿ ತಲೆ ಇಡುದು ಅಥವಾ ಮುಖ ಇಡುದು ಅಥವಾ ಮನುಷ್ಯನೇ ಹೋಗಿ ನಿಲ್ಲೋದು, ಆಗ ಫೋಟೋ ತೆಗೆಯುವುದು. ಅದೇ ರೀತಿ ಆಗ್ತಾ ಉಂಟು ಇದು ಬ್ರಹ್ಮಜ್ಯೋತಿಯಲ್ಲಿ ಲೀನ ಅಂತ ಹೇಳಿದ್ರೆ. ಅದಕ್ಕೆ ಪ್ರಬೋಧಾನಂದ ಸರಸ್ವತಿ ಅವರು ಹೇಳ್ತಾರೆ, ಪ್ರಬೋಧಾನಂದ ಸರಸ್ವತಿ ಅವರ ಹೆಸರೇ ಆಗಿದೆ. ಪ್ರಬೋಧ ಅಂದ್ರೆ ಜ್ಞಾನ, ಬೋಧ. ಆನಂದ ಸರಸ್ವತಿ ಅಂದ್ರೆ ಜ್ಞಾನ ತುಂಬಾ. ಅವರು ಮುಂಚೆ ಜ್ಞಾನಿಗಳಾಗಿದ್ರು, ಆಮೇಲೆ ಪ್ರಭುಪಾದರ ಅಂದ್ರೆ ಭಕ್ತರ ಸಂಘದಿಂದಾಗಿ ಅವರು ಭಕ್ತರಾದರು. ಆದ ಕಾರಣ ಅವ್ರು ಏನ್ ಹೇಳ್ತಿದ್ದಾರೆ? ಕೈವಲ್ಯ ನರಕಾಯತೆ ಅಂತ ಹೇಳಿ. ಈ ಬ್ರಹ್ಮಜ್ಯೋತಿಯಲ್ಲಿ ಲೀನವಾಗುವುದು ಅಂದ್ರೆ ಕೈವಲ್ಯ. ಏನೂ ಬೇಡ ನನಗೆ, ನಾನು ಒಂದು ಆತ್ಮ, ಆಮೇಲೆ ಆತ್ಮ ಒಂದು ಶಕ್ತಿ, ಆ ಆತ್ಮ ಎಲ್ಲಿಂದ ಬಂತು, ಆ ಶಕ್ತಿಯೊಟ್ಟಿಗೆ ಲೀನ ಆಗ್ತದೆ ಅಂತ ಹೇಳುವಂಥದ್ದು. ಇದು ನರಕ ಯಾತನೆ ಇದು. ಆಮೇಲೆ ಕೈವಲ್ಯ ನರಕಾಯತೆ ಆಕಾಶ ಪುಷ್ಪಾಯತೆ ಅಂತೇಳಿ, ಈ ಕರ್ಮಾದಿಗಳನ್ನು ಮಾಡಿ ಸ್ವರ್ಗಲೋಕಕ್ಕೆ ಹೋಗ್ತೇನೆ, ಆಹಾ ಎಷ್ಟು ಚೆನ್ನಾಗಿರ್ತದೆ ಅಂತ ಹೇಳಿದ್ರೆ ಅದೊಂದು ಆಕಾಶ ಪುಷ್ಪ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಹೋದ ಮೇಲೆ ಕೊಡುವಂತ ಸುಖ ಕ್ಷಣಿಕ ಸುಖ. ಅದು ಎಷ್ಟೋ ವರ್ಷಗಳ ಸುಖ, ಮತ್ತೆ ಪುನಃ ಕೆಳಗೆ ಬೀಳಲೇಬೇಕು.
ಆದ ಕಾರಣ ಆಕಾಶ ಪುಷ್ಪಾಯತೆ, ಆಕಾಶದಲ್ಲಿ ಯಾರಾದರೂ ಪುಷ್ಪವನ್ನು ನೋಡ್ಲಿಕ್ಕೆ ಸಾಧ್ಯ. ಇದೊಂದು ಉಪಮೆ ಹೇಳಿದ್ದಾರೆ ಅಷ್ಟೇ, ಉಪಮೆ ಕೊಟ್ಟಿದ್ದಾರೆ. ಆಕಾಶದಲ್ಲಿ ಪುಷ್ಪ, ಅದೊಂದು ಊಹೆ ಅಷ್ಟೇ, ನಿಜವಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಲ್ಲಿ ಈ ಒಳ್ಳೆ ಕರ್ಮ ಮಾಡಿದರೆ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಹೇಳುದು ಸತ್ಯವಾದ್ರೂ ಕೂಡ ಅದೊಂದು ಅಗತ್ಯವಿಲ್ಲದಂತ ವಿಚಾರ. ಯಾಕೆಂತ ಹೇಳಿದ್ರೆ ಅಲ್ಲಿ 100 ವರ್ಷ ಕಾಲ ಸುಖ ಪಟ್ಟರು ಕೂಡ ಅಲ್ಲಿಂದ ಬರಬೇಕು ಕೆಳಗೆ, ಅಲ್ಲಿಂದ ಪುನಃ ಮೇಲೆ ಹೋಗ್ಲಿಕ್ಕೆ ಆಗುದಿಲ್ಲ, ಕೆಳಗೆ ಬಂದೇ ಮೇಲೆ ಹೋಗ್ಬೇಕು, ಹಾವೇಣಿಯಲ್ಲಿ ಹೋದ ಹಾಗೆ ಕೆಳಗೆ. ಆದ ಕಾರಣ ಇಂತಹ ಒಂದು ಮುಕ್ತಿ ಎರಡು ರೀತಿಯಲ್ಲಿ ಕೂಡ, ಬ್ರಹ್ಮಜ್ಯೋತಿಯಲ್ಲಿ ಲೀನವಾಗುವುದು ಇದು ಭಾಗಶಃ ಮುಕ್ತಿ. ಯಾಕಂದ್ರೆ ಇನ್ನು ನಮಗೆ ನಿಜವಾದ ಭಗವಂತ ಯಾರು ಅಂತ ಗೊತ್ತಾಗ್ಲಿಲ್ಲ. ಭಗವಂತನ ಒಂದು ಶಕ್ತಿಯೊಟ್ಟಿಗೆ ಲೀನವಾಗಿದ್ದೇವೆ ಅಷ್ಟೇ. ಅವರು ಮುಂದೆ ಈ ಐಹಿಕ ಜಗತ್ತಿಗೆ ಹಿಂದಿರುಗುವ ಅಪಾಯವು ಇದ್ದೇ ಇರುತ್ತದೆ, ಎಷ್ಟೇ ಲೀನ ಆದ್ರೂ ಕೂಡ. ಅಂದ್ರೆ ನನ್ನ ಧಾಮಕ್ಕೆ ಬಂದವರು ವಾಪಸ್ ಹೋಗುದಿಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ಇದು ಫುಲ್ ಧಾಮ ಆಗ್ಲಿಲ್ಲ ಅಂತ ಅರ್ಥ. ಯಾಕೆಂತ ಹೇಳಿದ್ರೆ ಅಲ್ಲಿಂದ ಭಗವಂತನ ಸಂಪೂರ್ಣ ಸೇವೆ ದೊರಕಲಿಲ್ಲ ಅವನಿಗೆ. ಸೇವೆ ದೊರಕದಿದ್ರೆ ಅವನು ಪುನಃ ಬರಬೇಕಾಗಿ ಬರ್ತದೆ. ಅವರು ಮುಂದೆ ಈ ಐಹಿಕ ಜಗತ್ತಿಗೆ ಹಿಂದಿರುಗುವ ಅಪಾಯವು ಇದ್ದೇ ಇರುತ್ತದೆ. ಆದರೆ ಭಕ್ತನು ಭಗವಂತನ ದೇಹ ಮತ್ತು ಕರ್ಮಗಳ ದಿವ್ಯ ಸ್ವರೂಪವನ್ನು ಅರ್ಥ ಮಾಡಿಕೊಂಡರೆ ಸಾಕು. ಇದೊಂದು ನಾವು ಕ್ಯಾಚ್ ಮಾಡಿದ್ರೆ ಸಾಕು. ಯಾವತ್ತೂ ಅಫೆಂಡ್ ಮಾಡಬಾರ್ದು. ಯಾವತ್ತು ಭಕ್ತ, ಭಗವಂತ, ಭಗವಂತನ ಪರಿಕರರು, ಭಗವಂತನ ಸಾಮಗ್ರಿಗಳು ಏನನ್ನು ನಾವು ಅಫೆಂಡ್ ಮಾಡಬಾರ್ದು. ನಮಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಸುಮ್ಮನೆ ಇರುವುದು ಉತ್ತಮ. ಸುಮ್ಮನೆ ಕಮೆಂಟ್ ಮಾಡಬಾರ್ದು, ಓ ಹಾಗೆ ಹೀಗೆ ಅಂತ ಹೇಳಿ. ನಮ್ಗೆ ಅರ್ಥ ಆಗ್ಲಿಲ್ಲ, ಸುಮ್ಮನೆ ಇರುವುದು ಉತ್ತಮ. ಯಾಕಂದ್ರೆ ಕಮೆಂಟ್ ಮಾಡಿದ್ನ ಬೀಳ್ಲಿಕ್ಕೆ ಶುರು ಮಾಡಿದೆ ನಾನು ಕೆಳಗೆ. ಆದ ಕಾರಣ ನಾವು ಮೇಲೆ ಏಳ್ಲಿಕ್ಕೆ ಆಗ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ಇದೇ ವಿಚಾರ. ನಾವು ಭಕ್ತರ ಬಗ್ಗೆ ಕಮೆಂಟ್ ಮಾಡುವಂಥದ್ದು, ಭಗವಂತನ ಲೀಲೆಗಳ ಬಗ್ಗೆ ಕಮೆಂಟ್ ಮಾಡುವಂಥದ್ದು, ಆಮೇಲೆ ಸಂಪೂರ್ಣ ಭರವಸೆ ಇಲ್ಲದೆ ಇರುವಂಥದ್ದು, ಇದೆಲ್ಲ ವಿಚಾರದಿಂದ ಏನಾಗ್ತದೆ ಅಂತ ಹೇಳಿದ್ರೆ ನಾವು ಕೆಳಗೆ ಬೀಳ್ತಾ ಇದ್ದೇವೆ. ನಮಗೆ ಅರ್ಥ ಆಗಿದೆ, ಆದ್ರೂ ಕೂಡ ನಮ್ಮ ನಿತ್ಯ ಜೀವನದಲ್ಲಿ ನಾವು ಈಗ ನಿತ್ಯ ಜೀವನ ಅಂದ್ರೆ ಆಧ್ಯಾತ್ಮಿಕ ಜೀವನ ಇಲ್ಲ, ಈ ಭೌತಿಕವಾಗಿ ನಿತ್ಯವಾಗಿ ಇದ್ದೇವಲ್ಲ ನಾವು, ಈ ದೇಹದ ಜೊತೆ ಏನ್ ಮಾಡ್ತಿದ್ದೇವೆ ಅದನ್ನೇ ನಾವು ಭಗವಂತನ ಕೆಲಸದಲ್ಲಿ ಅಪ್ಲೈ ಮಾಡ್ಲಿಕ್ಕೆ ಶುರು ಮಾಡುವಾಗ ಆ ಒಂದು ಮನಸ್ಥಿತಿ ಏನಿದೆ, ಆ ಮನಸ್ಥಿತಿಯನ್ನ ಬದಲಾಯಿಸ್ತಾ ಇಲ್ಲ ನಾವು. ಆ ಮನಸ್ಸನ್ನ ದಿವ್ಯವಾಗಿ ಮಾಡಬೇಕು, ಅದೇ ಬದಲಾವಣೆ. ಈಗ ನಾವು ದೇವಸ್ಥಾನಕ್ಕೆ ಭಕ್ತರ ಜೊತೆ ಹೋಗುವಾಗ ಭಕ್ತರೆಲ್ಲ ಅಲ್ಲಿ ಏನ್ ಮಾಡ್ತಾರೆ, ಆರತಿ ಮಾಡ್ತಾರೆ, ಭಕ್ತರೆಲ್ಲ ಹಾಡ್ತಾರೆ, ಭಕ್ತರೆಲ್ಲ ಕರತಾಳ ಮೃದಂಗ ಹೊಡಿತಾರೆ, ಆಮೇಲೆ ಡ್ಯಾನ್ಸ್ ಮಾಡ್ತಾರೆ. 99% ಜನ ನಾವೇನ್ ತಿಳ್ಕೊಳ್ತೇವೆ, ಒಂದು ಡ್ಯಾನ್ಸ್ ಇದು ಅಂತ ಅಷ್ಟೇ. ಅಂದ್ರೆ ನಾವು ಅದೊಂದು ಆಧ್ಯಾತ್ಮಿಕ ಪ್ರಕ್ರಿಯೆ ಅಂತ ನಮಗೆ ಅರ್ಥ ಆಗುದು ತುಂಬಾ ಕಷ್ಟ. ಅರ್ಥ ಆದ್ರೂ ಕೂಡ ನಾವು ಲೌಕಿಕವಾಗಿ ಎಷ್ಟು ಆಳ ಆಗಿದ್ದೇವೆ ಅಂತಂದ್ರೆ ಎಲ್ಲರನ್ನ ಒಂದು ಬಾಹ್ಯ ದೃಷ್ಟಿಯಿಂದ ನೋಡ್ತೇವೆ ವಿನಃ ಅವರೆಲ್ಲ ಒಂದು ಕೃಷ್ಣನ ಭಕ್ತರು, ಅವರೆಲ್ಲ ಒಂದು ಆತ್ಮ ಅಂತ ಅರ್ಥ ಮಾಡ್ಕೊಳ್ಳೋದು, ಆಮೇಲೆ ಅದನ್ನು ನಾವು ಅಪ್ಲೈ ಮಾಡುವುದಷ್ಟು ಸುಲಭ ಅಲ್ಲ. ಎಲ್ಲರ ನಾವು ಇವರು ಅವರು ಹೆಸರು ಏನೇ ಇಟ್ಟಿರ್ಲಿ, ಆದರೆ ನಮ್ಮ ಹೃದಯದಲ್ಲಿ ಅಥವಾ ನಮ್ಮ ಮನಸ್ಸಲ್ಲಿ ಇರೋದು ಅದೊಂದು ದೇಹ. ಅವರಿಗೆ ಹಾಗೆ ಒಂದು ಗಂಡ ಉಂಟು, ಹೀಗೆ ಒಂದು ಹೆಂಡತಿ ಇದ್ದಾಳೆ, ಅವರಿಗೆ ಹೀಗೊಂದು ಮಕ್ಕಳಿದೆ, ಹೀಗೆಲ್ಲ ಯೋಚನೆ ಮಾಡ್ತಾ ಇದ್ದೇವೆ ವಿನಃ ಆ ಒಂದು ವ್ಯಕ್ತಿ ಭಗವಂತನ ಭಕ್ತ ಅಂತ ಹೇಳುದು ನಮಗೆ ಕಂಡ್ರೂ ಕೂಡ ನಮಗೆ ಅದನ್ನ ಹೃದಯದಲ್ಲಿ ಬರ್ತಾ ಇಲ್ಲ. ಇದು ಸ್ವಲ್ಪ ನಾವು ಯೋಚನೆ ಮಾಡುವ. ಯಾಕಂದ್ರೆ ಇದೊಂದು ಆತ್ಮ ಅವಲೋಕನ ಮಾಡೋದು ತುಂಬಾ ಇಂಪಾರ್ಟೆಂಟು. ಆತ್ಮ ಅವಲೋಕನ ಮಾಡುವಾಗ ನಮ್ಗೆ ಅರ್ಥ ಆಗ್ತದೆ ನಾವು ಎಷ್ಟು ಭೌತಿಕವಾಗಿದ್ದೇವೆ ಅಂತ ಹೇಳಿ. ಎಲ್ಲಿ ಆಧ್ಯಾತ್ಮಿಕವಾಗಿ ಸೇವೆ ನಡೆಯುವಂತಹ ಜಾಗೆಯಲ್ಲಿ ಕೂಡ ನಾವು ಭೌತಿಕವಾಗಿದ್ದೇವೆ. ಸ್ವಲ್ಪ ಯೋಚನೆ ಮಾಡಬೇಕಾದಂತ ವಿಚಾರ. ತಪ್ಪೇನಿಲ್ಲ, ಆ ರೀತಿಯಲ್ಲಿ ಇದ್ರೂ ಕೂಡ ತೊಂದರೆ ಇಲ್ಲ. ಆದ್ರೆ ಅದರಿಂದ ಮೇಲೆ ಬರಬೇಕಾದ ಉದ್ದೇಶದಿಂದ ನಾವು ಈ ಡಿಸ್ಕಷನ್ ಅಷ್ಟೇ. ಹಾಗೇಳಿ ಯಾರೋ ನಿನ್ನೆ ಬಂದವನಿಗೆ ನಾವು ಹಾಗೆ ಹೇಳಲಿಕ್ಕೆ ಆಗುದಿಲ್ಲ. ನಿನ್ನೆ ಬಂದವನಿಗೆ ಹೇಳಿ ಇದು ನಾವೆಲ್ಲ ಆಧ್ಯಾತ್ಮ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಅವರಿಗೆ ಹುಚ್ಚ ಇವರು ಅಂತ ಹೇಳ್ತಾರೆ. ಆದ್ರೆ ಯಾರಿಗೆ ಈ ತತ್ವ ಅರ್ಥ ಆಗಿದೆ, ಈ ಆತ್ಮದ ತತ್ವ ಅರ್ಥ ಆಗಿದೆ, ಭಗವಂತನ ತತ್ವ ಅರ್ಥ ಆಗಿದೆ, ಅವನು ನಿಜವಾಗಿ ಇದನ್ನ ನಿಧಾನವಾಗಿ ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ಇದನ್ನ ಅಪ್ಲೈ ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಕು. ಈಗ ನಮಗೆ ತನ್ನ ಹೆಂಡತಿಯನ್ನು ಬಿಟ್ಟು ಬೇರೆಲ್ಲರನ್ನ, ಎಲ್ಲಾ ಮಾತೆಯರನ್ನ ಮಾತಾಜಿ ಅಥವಾ ಅಮ್ಮ ಅಂತ ಕರಿಬೇಕು ಅಂತ ಉಂಟು. ಆದ್ರೆ ನೇರವಾಗಿ ಅದನ್ನು ಮಾಡುವಂತ ಶಕ್ತಿ ಇಲ್ಲದೆ ಇರಬಹುದು, ಮನಸ್ಥಿತಿ ಇಲ್ಲದೆ ಇರಬಹುದು. ಆದ್ರೂ ಕೂಡ ನಾವು ಶುರು ಮಾಡ್ಬೇಕು ಅದನ್ನ ಮಾಡ್ಲಿಕ್ಕೆ. ಮಾತಾಜಿ ಅಮ್ಮ ಅಂತ ಕರೀಲಿಕ್ಕೆ ಶುರು ಮಾಡುವಾಗ ಏನಾಗ್ತದೆ ಅಂತ ಹೇಳಿದ್ರೆ ನಿಧಾನವಾಗಿ ಆ ಭಾವನೆ ಕೂಡ ಬರ್ತದೆ. ಆ ಭಾವನೆ ಕೂಡ ನಿಧಾನವಾಗಿ ನಮ್ಮ ಹೃದಯದಲ್ಲಿ ಬೇರೂರ್ತದೆ. ಇದೇ ರೀತಿ ಎಲ್ಲ ಕೂಡ ನಾವು ಭಗವಂತನ ಒಂದು ತತ್ವವನ್ನ ನಾವು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಆತನು ಈ ರೀತಿಯಲ್ಲಿ ಅಳವಡಿಸಿದ ಭಕ್ತನು ಈ ದೇಹವನ್ನು ಬಿಟ್ಟ ಅನಂತರ ಭಗವಂತನ ನಿವಾಸವನ್ನು ಸೇರುತ್ತಾನೆ.
ಈ ಐಹಿಕ ಜಗತ್ತಿಗೆ ಹಿಂತಿರುಗುವ ಅಪಾಯವು ಇರುವುದಿಲ್ಲ. ಆದ್ರೆ ಅವರಿಗೆ ಅಪಾಯವಿದೆ. ಯಾರಿಗೆ? ಜ್ಞಾನಿಗಳಿಗೆ, ಯೋಗಿಗಳಿಗೆ ಅಪಾಯವಿದೆ. ಅದಕ್ಕೋಸ್ಕರ ಶಾಸ್ತ್ರ ಹೇಳ್ತದೆ, ಭುಕ್ತಿ ಮುಕ್ತಿ ಸಿದ್ಧಿ ಕಾಮಿ ಸಕಲಿ ಅಶಾಂತ. ಚೈತನ್ಯ ಚರಿತಾಮೃತ ಹೇಳ್ತದೆ, ಭುಕ್ತಿ ಮುಕ್ತಿ ಸಿದ್ಧಿ ಕಾಮಿ ಸಕಲಿ ಅಶಾಂತ. ಯಾಕಂದ್ರೆ ಅವರಿಗೆ ಶಾಂತಿ ಇಲ್ಲ. ಯಾಕೆ ಶಾಂತಿ ಇಲ್ಲ ಅಂತ ಹೇಳಿದ್ರೆ, ಭಗವಂತನ ಪ್ರೇಮ ಸಿಗದಿದ್ರೆ ನಮಗೆ ಶಾಂತಿ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾವಾಗ್ಲೂ ಅಶಾಂತಿ. ಯಾಕೆಂತ ಹೇಳಿದ್ರೆ ನಮಗೆ ನಿಜವಾದ ಪ್ರೇಮವೇ ಸಿಗ್ಲಿಲ್ಲ. ಭಗವಂತನ ಪ್ರೇಮ ಸಿಕ್ಕಿದ್ರೆ ಮಾತ್ರ, ಭಗವಂತನ ಪ್ರೀತಿ, ಭಗವಂತನ ಸೇವೆ ಸಿಕ್ಕಿದ್ರೆ ಮಾತ್ರ ನಮಗೆ ಸಂಪೂರ್ಣವಾಗಿ ಶಾಂತಿ. ಆ ಶಾಂತಿ ಸಿಗುವುದು ಯಾರಿಗೆ? ಬರೀ ಭಕ್ತನಿಗೆ. ಬರೀ ಭಕ್ತನಿಗೆ. ಕೃಷ್ಣ ಭಕ್ತ ನಿಷ್ಕಾಮ ಅತಯೇವ ಶಾಂತ. ಕೃಷ್ಣನ ಭಕ್ತರು ಯಾವತ್ತು ನಿಷ್ಕಾಮಿಗಳಾಗಿರ್ತಾರೆ. ಆದ ಕಾರಣ ಅವರಿಗೆ ಭಗವಂತನ ಸೇವೆಯೇ ನಿಜವಾದ ಕಾಮ. ಅವರದ್ದು ಭಗವಂತನ ತೃಪ್ತಿ ಮಾಡುವುದೇ ಅವರದ್ದು ಆಸೆ, ಕಾಮ. ಆದ ಕಾರಣ ಅವರನ್ನು ನಿಷ್ಕಾಮಿಗಳು ಅಂತ ಕರೀತೇವೆ. ಆಮೇಲೆ ಅವರಿಗೆ ಸಂಪೂರ್ಣವಾಗಿ ಶಾಂತಿ ಇರ್ತದೆ. ಈ ರೀತಿಯಲ್ಲಿ ಅವರು ಭಗವಂತನ ಧಾಮಕ್ಕೆ ಹೋಗ್ತಾರೆ. ಇಲ್ಲ ಅಂದರೆ ಭಗವಂತ ಅವರನ್ನು ಎಲ್ಲಿಡಬೇಕು ಅಲ್ಲಿ ಇಟ್ಟಿರ್ತಾರೆ. ಅವರಿಗೆ ಸಂಪೂರ್ಣ ತೃಪ್ತಿ ಇರ್ತದೆ. ಈ ಐಹಿಕ ಜಗತ್ತಿಗೆ ಹಿಂತಿರುಗುವ ಅಪಾಯ ಇರುವುದಿಲ್ಲ ಅಂತವರಿಗೆ. ಬ್ರಹ್ಮ ಸಂಹಿತೆಯಲ್ಲಿ ಅಂದರೆ 5.33 ಭಗವಂತನಿಗೆ ಹಲವು ರೂಪಗಳು, ಅವತಾರಗಳು ಉಂಟು ಎಂದು ಹೇಳಿದೆ. ಅದ್ವೈತಮಚ್ಯುತ ಮನಾದಿ ಮನಂತ ರೂಪಂ ಆದ್ಯಂ ಪುರಾಣ ಪುರುಷಂ ನ ವಯೌವನಂ ಚ. ಈ ರೀತಿಯಲ್ಲಿ 5.33 ಭಗವಂತನಿಗೆ ಅನೇಕ ದಿವ್ಯ ರೂಪಗಳಿದ್ದರೂ ಅವೆಲ್ಲ ಒಂದೇ. ಇದು ನಾವು ಅರ್ಥ ಮಾಡ್ಕೊಂಡಿದ್ದೇವೆ. ಹೇಗೆ? ಯಾವ ಉದಾಹರಣೆ ಮುಖಾಂತರ ನಾವು ಅರ್ಥ ಮಾಡ್ಕೊಂಡಿದ್ದೇವೆ? ಯಾರಿಗಾರ ನೆನಪಿದೆಯಾ ಉದಾಹರಣೆ? ಭಗವಂತನಿಗೆ ಅನೇಕ ದಿವ್ಯ ರೂಪಗಳಿದ್ದರೂ ಅವೆಲ್ಲ ಒಂದೇ ಅಂತ ಹೇಳುದು ಒಂದು ಉದಾಹರಣೆ ಶ್ರೀಲ ಪ್ರಭುಪಾದರು ಕೊಟ್ಟಿದ್ದಾರೆ. ಆ ಉದಾಹರಣೆ ಹಿಂದೆ ನಾವು ಅಂದ್ರೆ ಒಂದೆರಡು ಶ್ಲೋಕದ ಹಿಂದೆ ಇದರ ಬಗ್ಗೆ ನಾವು ಆ ಉದಾಹರಣೆ ಮುಖಾಂತರ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೇವೆ. ಆ ಉದಾಹರಣೆ ನೆನಪಿಲ್ಲ ಅಂದ್ರೆ ಅರ್ಥ ಆಗುದಿಲ್ಲ. ದೀಪ ಒಂದು ದೀಪದಿಂದ ಸಾವಿರಾರು ದೀಪಗಳು ಪ್ರಜ್ವಲಿಸುವುದು. ಇಲ್ಲ ದೀಪದ ಬಗ್ಗೆ ನೀವು ಬಂದಿದ್ದೀರಾ ಕ್ಲಾಸಿಗೆ? ದೀಪದ ಎಕ್ಸಾಂಪಲ್ ತೆಗಿಲೇ ಇಲ್ಲ. ಯಾರಿಗೂ ನೆನಪಿಲ್ಲ? ನೆನಪಿರುತ್ತೆ, ಯೋಚನೆ ಮಾಡಿ. ಸ್ವಲ್ಪ ಹೊತ್ತು ಯೋಚನೆ ಮಾಡೋಣ. ಏನಿರ್ಬೋದು? ಮನನ ಮಾಡಬೇಕು ನಾವೆಲ್ಲರೂ. ಬಣ್ಣ ಒಂದು ಕ್ಲೂ ಕೊಡ್ತಾ ಇದ್ದೀನಿ. ಬಣ್ಣ ಲೇಡೀಸಿಗೆ ತುಂಬಾ ಇಷ್ಟ. ಇದು ಮಾತೆಯರಿಗೆ ತುಂಬಾ ಇಷ್ಟ. ಕೆಂಪು ಬಣ್ಣ ಪ್ರಭುಜಿ. ಹಾ, ಕೆಂಪು ಬಣ್ಣ ಅಲ್ಲಲ್ಲ, ಬಣ್ಣ ಒಂದು ಕ್ಲೂ, ಬಣ್ಣಗಳು ಒಂದು ಕ್ಲೂ. ಆಮೇಲೆ ಮಾತೆಯವರಿಗೆ ಒಂದು ತುಂಬಾ ಇಷ್ಟ ಇದು. ಆಮೇಲೆ ಯಾರಿಗಾದ್ರೂ ಬಾಧೆ ಇದ್ರೆ ಜ್ಯೋತಿಷಿಗಳ ಹತ್ತಿಗೆ ಹೋದ್ರೆ ಅದನ್ನ ಹಾಕಿ ಅಂತ ಹೇಳ್ತಾರೆ. ಕತ್ತಿಗೋ ಕೈಗೋ ಎಲ್ಲಿಗೋ ಹಾಕಿ ಅದನ್ನ ಅಂತ ಹೇಳ್ತಾರೆ. ಕಪ್ಪು ದಾರ. ಕಪ್ಪು ಭೂತ ಉಚ್ಚಾಟನೆ ಮಾಡ್ತಾ ಇದ್ದೀರಿ. ಓಕೆ, ನಾನು ಹೇಳ್ತೀನಿ. ಹೇಳಿ ಹೇಳಿ ಹೇಳಿ. ಯಾರೋ ಮೆಸೇಜ್ ಹಾಕಿದ್ದಾರೆ, ಇರ್ಲೂಬಹುದು. ಕುಂಕುಮ. ಅರಿವು. ಓಕೆ, ಹೇಳ. ನಿಮ್ಗೆ ಗೊತ್ತು, ನಿಮ್ಗೆ ಮರ್ತು ಹೋಗಿದಷ್ಟೇ. ವೈಢೂರ್ಯ ಅಥವಾ ರತ್ನ ಅಂದ್ರೆ ಬೇರೆ ಬೇರೆ ಕಟ್ಟಿಂಗ್ ಇರುವದ್ದು, ಬೇರೆ ಬೇರೆ ಸೈಡ್ ಇಂದ ಬೇರೆ ರೀತಿಯಲ್ಲಿ ಪ್ರಿಸಮ್ ಅಂತ ಹೇಳ್ತಾರೆ. ಅದಕ್ಕೆ ಒಂದೇ ಕಲರ್ ಬಿಟ್ಟರು ಬೇರೆ ಬೇರೆ ಆಂಗಲ್ ಇಂದ ಬೇರೆ ಬೇರೆ ಕಲರ್ ಕಾಣ್ತದೆ. ವೈಢೂರ್ಯ ಒಂದೇ, ಆದ್ರೆ ಅದು ಒಬ್ಬೊಬ್ಬನಿಗೆ ಒಂದೊಂದು ಕಲರ್ ಒಂದೊಂದು ಸೈಡ್ ಇಂದ ನೋಡಿದ್ರೆ ಕಾಣ್ತದೆ. ಅದೇ ರೀತಿಯಲ್ಲಿ ಭಗವಂತ ಒಬ್ಬನೇ. ಅವನನ್ನ ರಾಮಾದಿಮೂರ್ತಿಷು ಕಲಾನಿ ಅಮೇನ ತಿಷ್ಟನ್ ನಾನಾ ಮಕಾರಮ ಕರೋದ್ ಭುವನೇಶು ಕಿಂತು ಅಂತ ಹೇಳಿ ನಾವು ಆ ಶ್ಲೋಕವನ್ನ ಅರ್ಥ ಮಾಡ್ಕೊಂಡಿದ್ದೇವೆ. ಏನಂದ್ರೆ ಭಗವಂತ ಒಬ್ಬನೇ. ನಾರಾಯಣ ಆಗಿರ್ಬೋದು, ವಿಷ್ಣು ಆಗಿರ್ಬೋದು, ಸಂಕರ್ಷಣ ಆಗಿರ್ಬೋದು, ನರಸಿಂಹ ಆಗಿರ್ಬೋದು, ಎಲ್ಲರೂ ಕೃಷ್ಣನೇ, ಒಂದೇ. ಅಲ್ಲಿರುವಂತ ವೈಡೂರ್ಯ ಒಂದೇ. ಆದ್ರೆ ನನಗೆ ಈ ಕಡೆಯಿಂದ ನೋಡುವಾಗ ನರಸಿಂಹನಾಗಿ ಕಾಣ್ತಾ ಇದ್ದಾನೆ, ಅವರು ಆ ಕಡೆಯಿಂದ ನೋಡುವಾಗ ರಾಮನಾಗಿ ಕಾಣ್ತಾ ಇದ್ದಾರೆ. ಈ ರೀತಿಯಲ್ಲಿ ಈಗ ಕೆಲವು ಪಿಕ್ಚರ್ ಕೂಡ ಮಾಡ್ತಾರೆ ಹಾಗೆ. ಒಂದ್ ಸೈಡ್ ಇಂದ ನೋಡಿದ್ರೆ ಹನುಮಂತ, ಇನ್ನೊಂದು ಸೈಡ್ ಇಂದ ನೋಡಿದ್ರೆ ರಾಮ. ಈ ರೀತಿಯದ್ದು ಅದೇ ವಿಚಾರ.
ಫೋಟೋ ಇರೋದು ಒಂದೇ. ಒಂದು ಉದಾಹರಣೆ ಅದು ಅಷ್ಟೇ. ಯಾಕೆಂದ್ರೆ ಭಗವಂತ ರಾಮನಿಗೂ ಭಕ್ತನಾದ ಹನುಮಂತನಿಗೂ ಸಮಾನತೆ ಒಂದೇ, ಅದು ಗುಣದಲ್ಲಿ, ಆದರೆ ಅವನ ಶಕ್ತಿಯಲ್ಲಿ ಅಲ್ಲ. ಅದನ್ನು ನಾವು ಅರ್ಥ ಮಾಡಬೇಕು. ಆದ ಕಾರಣ ನಮ್ಮದ ಒಂದು ಸಿಸ್ಟಮ್ ಇದೆ, ಆ ಸಿಸ್ಟಮ್ಗೆ ಅಕಾರ್ಡಿಂಗ್ಲಿ ನಾವು ಹೋಗ್ಬೇಕು. ನಾವು ಯಾವ್ದಾದ್ರು ಭಗವಂತನ ರಾಮನನ್ನ ಮತ್ತು ಆಂಜನೇಯನನ್ನ ಒಂದೇ ಕಡೆ ಇಡಬಾರ್ದು, ಒಂದೇ ಕಡೆ ಇಡಬಾರ್ದು, ಸ್ವಲ್ಪ ಕೆಳಗೆ ಇಡ್ಬೇಕು. ಯಾಕೆ ಹೇಳ್ಬೇಕು ಅಂದ್ರೆ ಅದು ಭಕ್ತ ಅಂತ ತೋರಿಸಿಕೊಳ್ಳಿಕ್ಕೆ. ಇಲ್ಲಾಂದ್ರೆ ಭಕ್ತನನ್ನೇ ಭಗವಂತ ಅಂತ ತೋರಿಸಿಕೊಟ್ಟಾಗ ಆಗ್ತದೆ. ನಾವು ಅದು ಭಗವಂತ ಹೇಳ್ಬೋದು, ನಾವು ಹೇಳುವಾಗಿಲ್ಲ ಅದನ್ನ. ಭಗವಂತನಿಗೆ ಅನೇಕ ದಿವ್ಯ ರೂಪಗಳಿದ್ದರೂ ಅವೆಲ್ಲ ಒಂದೇ, ಎಲ್ಲವೂ ಒಂದೇ. ಒಂದೇ ಅಂತ ಹೇಳಿದ್ರೆ ಏನು? ಅದ್ವೈತ. ಅಲ್ಲಿ ಎರಡಿಲ್ಲ, ಭಗವಂತ ಒಬ್ಬನೇ. ಭಗವಂತ ಎರಡಾಗ್ಲಿಕ್ಕೆ ಸಾಧ್ಯ ಇಲ್ಲ. ಭಗವಂತ ಯಾವತ್ತೂ ಒಂದೇ, ಅದು ಒಂದೇ ಶಕ್ತಿ. ಅದಕ್ಕೆ ವಿಷ್ಣು ಶಕ್ತಿ ಅಂತ ಹೇಳ್ತಾರೆ. ಇದು ಪ್ರಾಪಂಚಿಕ ಮನಸ್ಸಿನ ವಿದ್ವಾಂಸರಿಗೂ ಅನುಭವಗಮ್ಯ ತತ್ವಶಾಸ್ತ್ರಜ್ಞರಿಗೂ ಅರ್ಥವಾಗುವುದಿಲ್ಲ. ಈಗ PhD ಲೆವೆಲ್ ಅಲ್ಲಿ ಚೆನ್ನಾಗಿ ಓದಿದವರಿಗೆ ಅರ್ಥ ಆಗ್ತದೆ ಏನು ಅಂತ ಹೇಳಿ ಅಲ್ಲಿ ಬರ್ದಿರುವಂಥದ್ದು. ಆದ್ರೆ ಇಂಗ್ಲಿಷಲ್ಲಿ ಎಕ್ಸ್ಪರ್ಟ್ ನಾನಿದ್ದೇನೆ, ಗಣಿತದಲ್ಲಿ ಎಕ್ಸ್ಪರ್ಟ್ ಇಲ್ಲ, ಆದ್ರೆ ಇಂಗ್ಲಿಷಲ್ಲಿ ಬರೆದ ಗಣಿತವನ್ನು ನನಗೆ ಅರ್ಥ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಜ್ಞಾನ ಇದೆ, ಇಂಗ್ಲಿಷ್ ಜ್ಞಾನ ಇದೆ, ಇಂಗ್ಲಿಷಲ್ಲಿ ಬರೆದ ಗಣಿತ ನನಗೆ ಅರ್ಥ ಆಗುದಿಲ್ಲ. ಅದೇ ರೀತಿಯಲ್ಲಿ ಭಗವದ್ಗೀತೆ ಸಂಸ್ಕೃತ ಜ್ಞಾನ ಇದ್ದು ಒಳ್ಳೆ ಎಕ್ಸ್ಪರ್ಟ್ ಆಗಿ ಕನ್ನಡ ಸಂಸ್ಕೃತ ಜ್ಞಾನ ಎಲ್ಲ ಇದೆ, ಆದ್ರೂ ಕೂಡ ಆ ತತ್ವ ಅರ್ಥ ಆಗುದಿಲ್ಲ. ಯಾಕೆ ಅರ್ಥ ಆಗುದಿಲ್ಲ ಅಂತ ಹೇಳಿದ್ರೆ ಅದು ಗುರುಮುಖೇನ ಸಿಗ್ಲಿಲ್ಲ. ಅದಲ್ಲದೆ ಆ ಒಂದು ಶ್ರದ್ಧೆ, ಆಮೇಲೆ ಆ ಒಂದು ಸರೆಂಡರಿಂಗ್ ಕ್ವಾಲಿಟಿ, ಸಂಪೂರ್ಣವಾಗಿ ನನ್ನನ್ನು ನಾನು ಸಮರ್ಪಣಾ ಭಾವದಿಂದ ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇಲ್ಲ. ಕೃಷ್ಣ ಯಾರು ಅಂತ ಚಾಲೆಂಜ್ ಮಾಡುವಂತ ದೃಷ್ಟಿಕೋನ, ಅಥವಾ ಇದೆಲ್ಲ ಯಾಕೆ, ಅವ್ರು ಯಾರು ಕಾಮೆಂಟ್ರಿ ಬರೆದವರು, ನಾನು ಬರಿತೇನೆ ಕಮೆಂಟ್ರಿ ಅಂತ ಹೇಳೋ ಒಂದು ಕಾಂಪಿಟೇಷನ್ ನಲ್ಲಿ ನಮಗೆ ಇದನ್ನು ಅರ್ಥ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ವಿದ್ವಾಂಸರಿಗೆ, ತತ್ವಶಾಸ್ತ್ರಜ್ಞರಿಗೆ ಈ ಒಂದು ಭಗವಂತನ ಲೀಲೆಗಳನ್ನ, ಭಗವಂತನ ಬಗ್ಗೆ ಅರ್ಥ ಮಾಡೋದು ಅಷ್ಟು ಸುಲಭವಲ್ಲ. ಸಾಮಾನ್ಯ ವ್ಯಕ್ತಿಗಳು, ನಮ್ಮಂತಹ ಸಾಮಾನ್ಯ ವ್ಯಕ್ತಿಗಳು ಯಾರು ಅಡಿಗೆ ಮಾಡ್ತಾ, ಕೆಲಸಕ್ಕೆ ಹೋಗ್ತಾ, ಮಾಡ್ತಾ, ಹೀಗೆ ಹಾಗೆ ಹೋಗ್ತಾ ಇರ್ತೇವಲ್ಲ, ನಮಗೆ ಇದು ತುಂಬಾ ಸುಲಭ ಅರ್ಥ ಮಾಡ್ಲಿಕ್ಕೆ. ಯಾಕೆಂದ್ರೆ ನಾವು ಇನ್ನೂ ಅಂತಹ ಕಲುಷಿತ ಮನಸ್ಸಾಗ್ಲಿಲ್ಲ. ನಮಗೆ ಅಂಥ ತರ್ಕ ಏನು ಅಗತ್ಯ ಇಲ್ಲ. ನಮಗೇನು ಬೇಕಾದಷ್ಟು ನೋವು ಅನುಭವಿಸಿದ್ದೇವೆ ನಮ್ಮ ಜೀವನದಲ್ಲಿ. ಸ್ವಲ್ಪ ಸ್ವಲ್ಪ ಸುಖ, ತುಂಬಾ ನೋವು, ಅಥವಾ ನೋವಿನ ಎಡೆಯಲ್ಲಿ ಸ್ವಲ್ಪ ಸ್ವಲ್ಪ ಸುಖ, ಸುಖದ ಎಡೆಯಲ್ಲಿ ಸ್ವಲ್ಪ ಸ್ವಲ್ಪ ನೋವು ಮಾಡಿ ಮಾಡಿ ಜರ್ಜರ ಆಗಿದೆ ನನ್ನ ಜೀವನ. 14, 20, 30, 40 ವರ್ಷ ಆಯ್ತು, 50, 60, 70 ವರ್ಷ ಆಯ್ತು, ಎಷ್ಟೆಲ್ಲ ನೋಡಿದ್ದೇನೆ. ಇನ್ನಾದ್ರೂ ನಾನು ಭಗವಂತನ ಬಗ್ಗೆ ಯೋಚನೆ ಮಾಡ್ತೇನೆ ಅಂತ ಹೇಳುವ ಭಾವನೆ ನಮ್ದೆಲ್ಲ. ಆದ ಕಾರಣ ನಮಗೆ ಇದೆಲ್ಲ ತರ್ಕ ಮಾಡುವ ಟೈಮ್ ಇಲ್ಲ. ನಮಗೆ ಭಗವಂತನ ಬಗ್ಗೆ ಜಪ ಮಾಡಬೇಕು, ಯೋಚನೆ ಮಾಡಬೇಕು ಭಗವಂತನ ಬಗ್ಗೆ. ಆದರೂ ನಾವು ಇದನ್ನು ದೃಢ ಮನಸ್ಸಿಂದ ಅರ್ಥ ಮಾಡಿಕೊಳ್ಳಬೇಕು. ವೇದಗಳಲ್ಲಿ ಪುರುಷ ಬೋಧಿನಿ ಉಪನಿಷತ್ತು ಹೇಳಿರುವಂತೆ ಏಕೋ ದೇವೋ ನಿತ್ಯ ಲೀಲಾನುರಕ್ತೋ ಭಕ್ತವ್ಯಾಪಿ ಹೃದಯಂತರಾತ್ಮ. ಹೃದಯ ಅಂತರಾತ್ಮ, ಏಕೋ ದೇವೋ, ಒಬ್ಬನೇ ಭಗವಂತ. ಅವರು ಯಾವತ್ತು ನಿತ್ಯವಾಗಿ ಲೀಲೆಯಲ್ಲಿ ಅನುರಕ್ತರಾಗಿರ್ತಾರೆ. ಯಾರೊಟ್ಟಿಗೆ? ಭಕ್ತರೊಟ್ಟಿಗೆ. ಭಕ್ತವ್ಯಾಪಿ ಹೃದಯ ಅಂತರಾತ್ಮ. ಪ್ರತಿಯೊಂದು ಭಕ್ತನ ಹೃದಯದಲ್ಲಿ ಇರ್ತಾನೆ ಅವ. ಅಂತರಾತ್ಮನಾಗಿವ ಪರಮಾತ್ಮ ಹೋಗಿ ಪರಮಾತ್ಮನಲ್ಲಾಗ ಭಗವಂತನೇ ಆಗ್ತಾನೆ, ಭಗವಂತ ಕೃಷ್ಣನೇ ಆಗ್ತಾನೆ. ಅಂದ್ರೆ ಪರಮಾತ್ಮ ಅಲ್ಲ, ಭಗವಂತನೇ ಬರ್ತಾನೆ ಭಕ್ತರ ಹೃದಯದಲ್ಲಿ. ಒಬ್ಬನೇ ಆದ ದೇವೋತ್ತಮ ಪರಮ ಪುರುಷನು. ಅಂದ್ರೆ ಪರಮಾತ್ಮನಿಗೂ ಭಗವಂತನಿಗೂ ವ್ಯತ್ಯಾಸ ಇಲ್ಲ. ಅಂದ್ರೆ ಭಗವಂತ ಬೇಕಿದ್ರೆ ಪರಮಾತ್ಮ ಇರುವಲ್ಲಿ ಬಂದು ಆರಾಮದಲ್ಲಿ ಕೂತ್ಕೊಳ್ಬಹುದು. ಅದು ಯಾರಿಗಾದ್ರೂ ಆಯ್ತಾ ಗೊತ್ತಾ ನಿಮಗೆ? ಎಲ್ಲಿ ಹೀಗೆ ಆಯ್ತು ಅಂತ ಹೇಳಿ? ಕೃಷ್ಣ ಹೋಗಿ ಸೇವ್ ಮಾಡಿದ್ದು. ಯಾರನ್ನ ಸೇವ್ ಮಾಡಿದ್ರು? ಭಾಗವತಂ ವಿಚಾರ ರಕ್ಷಣೆ ಮಾಡಿದ್ದು ಕೃಷ್ಣ ಹೋಗಿ, ಚಿಕ್ಕವಾಗಿ ಹೋಗಿ ಗರ್ಭದ ಒಳಗೆ ಹೋಗಿ ರಕ್ಷಣೆ ಮಾಡಿದ್ದು ಪರೀಕ್ಷಿತ ಮಹಾರಾಜನ್ನ. ಆ ಒಂದು ಪರಮಾತ್ಮನ ರೂಪದಲ್ಲಿ ಹೋಗಿ ರಕ್ಷಣೆ ಮಾಡಿದ್ರು. ಒಬ್ಬನೇ ಆದ ದೇವೋತ್ತಮ ಪರಮ ಪುರುಷನು ತನ್ನ ಪರಿಶುದ್ಧ ಭಕ್ತರೊಂದಿಗೆ ಅನೇಕ ದಿವ್ಯ ರೂಪಗಳಲ್ಲಿ ನಿರಂತರವಾಗಿ ಲೀಲೆಗಳಲ್ಲಿ ತೊಡಗಿರುತ್ತಾನೆ. ಅನೇಕ ದಿವ್ಯ ರೂಪಗಳಲ್ಲಿ ರಾಮನಾಗಿರ್ಬಹುದು, ನರಸಿಂಹನಾಗಿರುವಾಗಿ ನಿರಂತರವಾಗಿ ಲೀಲೆಗಳಲ್ಲಿ ತೊಡಗಿರ್ತಾನೆ. ಈಗ ಸಹ ಕೃಷ್ಣ ಜನ್ಮಾಷ್ಟಮಿ ಆಗ್ತಾ ಇರ್ತದೆ. ಈಗ ಸಹ ಎಲ್ಲ ಕಡೆ, ಅಂದ್ರೆ ಬೇರೆ ಬೇರೆ ಭೂಮಿಯಲ್ಲಿ ಬೇರೆ ಬೇರೆ ಸಮಯದಲ್ಲಿ ಭಗವಂತ ಅದೇ ಲೀಲೆಗಳನ್ನು ಮಾಡ್ತಾ ಇರ್ತಾರೆ. ನಮಗೆಲ್ಲ ತಿಂದದ್ದೇ ತಿಂದ್ರೆ ಬೊಡಿತದೆ, ಭಗವಂತನಿಗೆ ಬೊಡಿಯುವುದೇ ಇಲ್ಲ, ನಮಗೆ ಬೊಡಿಯುತ್ತದೆ. ಅದೇ ವ್ಯತ್ಯಾಸ.
ಈಗ ನಿಜವಾದ ಶುದ್ಧ ಭಕ್ತನಿಗೆ ಭಗವದ್ಗೀತೆ ಎಷ್ಟು ಸಲ ಓದಿದ್ರೂ ಸಾಲದು, ಪುನಃ 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 ಓದ್ತಾರೆ. ಜಪವನ್ನ ಎಷ್ಟು ಮಾಡಿದ್ರು ಸಾಲದು. ಈಗ ಯಾರು ಹರಿದಾಸ್ ಠಾಕೂರ್ರು 24 ಗಂಟೆ, 23 ಗಂಟೆ, 22 ಗಂಟೆ ಏನ್ ಮಾಡ್ತಿದ್ರು? 196, 194 ಜಪ ಮಾಡ್ತಾನೇ ಇದ್ರು ಕಂಟಿನ್ಯೂ. ಬಡಿಯುವುದು, ಸುಸ್ತಾಗೋದು ಏನಿಲ್ಲ. ಅದರಲ್ಲೇ ಒಂದು ರಸ. ನಮಗೆ ಒಂದು ರೌಂಡ್ ಆದ್ಮೇಲೆ ಭಾರ ಆಗ್ತದೆ, ಕೈ ನೋವಾಗ್ತದೆ, ಈ ಫಿಂಗರ್ ಹೊರಗಿದ್ದದೇ ನೋವು. ಆಮೇಲೆ ಹೀಗೆಲ್ಲ ಮಾಡ್ಬೇಕಾಗ್ತದೆ ಕೆಲವರಿಗೆ 1 ರೌಂಡು, ಕೆಲವರಿಗೆ 10 ರೌಂಡು ಹೀಗೆಲ್ಲ ಮಾಡ್ಬೇಕು. ಆಮೇಲೆ ಕೈಯೆಲ್ಲ ಹೀಗೆ ಆಗ್ಬೇಕು ಒಂದ್ಸಲ, ಆಮೇಲೆ ಒಂದ್ಸಲ ಹೀಗೆ ಮಾಡ್ಲಿಕ್ಕೆಲ್ಲ ಉಂಟು. ಯಾಕೆ ಹೇಗಾಗ್ತಾ ಉಂಟಂದ್ರೆ ನಮಗೆ ಅದರಲ್ಲಿ ಸಂಪೂರ್ಣವಾಗಿ ಆಗ್ಲಿಲ್ಲ. ನನಗೆ ಆಗ್ತಾ ಇರೋದ್ರಿಂದ ನಾನು ಹೇಳ್ತಾ ಇರೋದು. ನಾನು ಇದರಲ್ಲಿ ಯಾವುದಲ್ಲೂ ಪರ್ಫೆಕ್ಟ್ ಅಲ್ಲ, ಹೇಳ್ತಾ ಇದ್ದೇನೆ ಅಷ್ಟೇ. ಒಬ್ಬನೇ ಭಗವಂತ, ಆದ್ರೆ ನಮಗೆ ಅದರಲ್ಲಿ ಸಂಪೂರ್ಣ ಭರವಸೆ ಇಲ್ಲ. ವೇದದ ಈ ಮಾತುಗಳನ್ನು ಸ್ವತಃ ಭಗವಂತನೇ ಗೀತೆಯ ಈ ಶ್ಲೋಕದಲ್ಲಿ ದೃಢಪಡಿಸುತ್ತಾನೆ. ಯಾರು ವೇದಗಳ ಪ್ರಮಾಣವನ್ನು ಒಪ್ಪಿ, ದೇವೋತ್ತಮ ಪರಮ ಪುರುಷನ ಪ್ರಮಾಣವನ್ನು ಒಪ್ಪಿ ಈ ಸತ್ಯವನ್ನು ಸ್ವೀಕರಿಸುತ್ತಾನೋ, ಯಾರು ಊಹಾತ್ಮಕ ಚಿಂತನೆಗಳಲ್ಲಿ ಕಾಲವನ್ನು ವ್ಯರ್ಥ ಮಾಡುವುದಿಲ್ಲವೋ, ಅವನು ಮುಕ್ತಿಯ ಅತ್ಯುನ್ನತ ಪರಿಪೂರ್ಣ ಸ್ಥಿತಿಯನ್ನು ತಲುಪುತ್ತಾನೆ. ನಮಗೆಲ್ಲ ಒಂದು ಕರೆ ಇದು, ನಾವೇನು ಮಾಡಬೇಕು ಅಂತೇಳಿ. ಸುಮ್ಮನೆ ಚರ್ಚೆ ಮಾಡಿ ಟೈಮ್ ವೇಸ್ಟ್ ಮಾಡಬಾರ್ದು. ಸಾಧನೆ ಮಾಡಬೇಕು, ಭಕ್ತರ ಸೇವೆ ಮಾಡಬೇಕು, ಭಗವಂತನ ಸೇವೆ ಮಾಡಬೇಕು. ಸೇವೆ ಮಾಡಿದಷ್ಟು ಶುದ್ಧಿ ಆಗುವಂಥದ್ದು. ಸೇವೆಗೆ ಯಾವತ್ತೂ ಇಲ್ಲ ಅಂತ ಹೇಳ್ಬಾರ್ದು. ನನಗೆ ಆರೋಗ್ಯ ಸರಿ ಇಲ್ಲ, ಎಷ್ಟು ಸರಿ ಉಂಟು ಅಷ್ಟು ಮಾಡಬೇಕು, ಎಷ್ಟು ಸರಿ ಉಂಟು ಅಷ್ಟು, ಏನಾಗ್ತದೆ ಅದು. ಯಾವತ್ತು ಸೇವೆಯಿಂದ ನಾವು ನಿರಾಕಾರ ಆಗಬಾರ್ದು. ನಾವು ಬರುದಿಲ್ಲ, ಸೇವೆ ಇಲ್ಲ, ನನಗೆ ಆಗುದಿಲ್ಲ, ಇಲ್ಲ, ಎಷ್ಟಾಗ್ತದೆ ಅಷ್ಟು ನಮ್ಮ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಸೇವೆಯನ್ನ ಸ್ವೀಕರಿಸಿ ಸೇವೆ ಮಾಡುವಾಗ ನಮ್ಮ ಕಲ್ಮಶಗಳೆಲ್ಲ ದೂರ ಆಗಿ ನಮ್ಮ ಹೃದಯದಲ್ಲಿ ಭಗವಂತನ ನಾಮವನ್ನ ಇನ್ನೂ ಮಾಡಬೇಕು ಅಂತ ಹೇಳುವಂತ ಆಸೆ ಶುರುವಾಗ್ತದೆ. ಶ್ರದ್ಧೆಯಿಂದ ಈ ಸತ್ಯವನ್ನು ಸ್ವೀಕರಿಸಿದರೆ ಸಾಕು, ಮನುಷ್ಯನು ನಿಶ್ಚಯವಾಗಿಯೂ ಮುಕ್ತಿಯನ್ನು ಸಾಧಿಸುತ್ತಾನೆ. ತತ್ ತ್ವಂ ಅಸಿ ಎನ್ನುವ ವೇದದ ಮಾತು ಇಲ್ಲಿ ವಾಸ್ತವವಾಗಿ ಅನ್ವಯವಾಗುತ್ತದೆ. ತತ್ ತ್ವಂ ಅಸಿ, ಇದು ಮಾಯಾವಾದಿಗಳು ಬೇರೆ ರೀತಿಯಲ್ಲಿ ತಗೊಳ್ತಾರೆ, ಭಕ್ತರು ಬೇರೆ ರೀತಿಯಲ್ಲಿ ತಗೊಳ್ತಾರೆ. ತತ್ ಅಂದ್ರೆ ಭಗವಂತ, ತ್ವಂ ಅಂದ್ರೆ ಜೀವ. ನೀನು ಮತ್ತು ಜೀವ ಒಂದೇ ಅಂತ ಯಾರು ತಗೊಳ್ತಾರೆ? ಭಗವಂತನು ಆತ್ಮವು ಒಂದೇ ಅಂತ ಯಾರು ತಗೊಳ್ತಾರೆ? ಮಾಯಾವಾದಿಗಳು. ಆದ್ರೆ ಇಲ್ಲಿ ಏನೇ ಅರ್ಥ? ತತ್ ತ್ವಂ ಅಸಿ ಅಂತ ಹೇಳಿದ್ರೆ ಆ ಬ್ರಹ್ಮನೇ ನೀನು ಕೃಷ್ಣ. ನಾವೆಲ್ಲ ಯಾರನ್ನು ಬ್ರಹ್ಮ 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 ಅಂತ ಕರಿತೇವೆ. ಬ್ರಹ್ಮ ಅಂದ್ರೆ ಚತುಷ್ಮುಖ ಬ್ರಹ್ಮ ಅಲ್ಲ, ಬ್ರಹ್ಮನ್ 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 ಅಂತ ಯಾರನ್ನು ಕರಿತೇವೆ ಅದು ನಿಜವಾಗಿ ಕೃಷ್ಣನೇ ಬ್ರಹ್ಮನ್. ವೇದದಲ್ಲಿ ಎಲ್ಲೆಲ್ಲಿ ಬ್ರಹ್ಮನ್ ಅಂತ ಹೇಳಿದೆ ಅದರ ಮೂಲವೇ ಕೃಷ್ಣ. ಅದೇ ನಿಜವಾದ ತತ್ವ. ನಿಜವಾದ ತತ್ವ ಅಂದ್ರೆ ಎಲ್ಲದರ ಮೂಲ ಕೃಷ್ಣ ಅಂತ ಅರ್ಥ ಮಾಡ್ಕೊಳ್ತಾರಲ್ಲ, ಅದು ತತ್ವಂ ಅಸಿ. ತತ್ ತ್ವಂ ಅಸಿ. ಎಲ್ಲೆಲ್ಲಿ ನೋಡ್ತೇವೆ ಅದಕ್ಕೆಲ್ಲ ಮೂಲ ಕಾರಣ ಕೃಷ್ಣ ಅಂತ ಯಾವಾಗ ನೋಡ್ತೇವೆ ಅದೇ ತತ್ವಮಸಿ. ನನ್ನ ಕೈಗೆ ಕೂಡ ಕಾರಣ ಕೃಷ್ಣ, ಈ ಮೊಬೈಲಿಗೆ ಸಹ ಕಾರಣ ಕೃಷ್ಣ, ಎಲ್ಲದಕ್ಕೂ ಕಾರಣ ಕೃಷ್ಣ. ತತ್ ತ್ವಂ ಅಸಿ ಅಂತ ಹೇಳುವ ಅರ್ಥ ಇದು. ಎಲ್ಲ ವೇದಗಳ ಸಾರ ಇದು. ಇದನ್ನೇ ಅರ್ಥ ಮಾಡ್ಕೊಳ್ಬೇಕು. ಅದನ್ನೇ ಬೇರೆಯವರು ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತಿದ್ದಾರೆ. ಅದು ವಿಪರ್ಯಾಸ. ಇಷ್ಟು ಚಂದವಾಗಿದ್ರು ಕೂಡ, ನೇರವಾಗಿದ್ರು ಕೂಡ ತತ್ವಂ ಅಸಿ ಎನ್ನುವ ವೇದದ ಮಾತು ಇಲ್ಲಿ ವಾಸ್ತವವಾಗಿ ಅನ್ವಯವಾಗುತ್ತದೆ. ಯಾರು ಶ್ರೀಕೃಷ್ಣನೇ ಪರಮೋತ್ತಮನೆಂದು ಅರ್ಥ ಮಾಡಿಕೊಳ್ಳುತ್ತಾನೋ, ಅಥವಾ ಭಗವಂತನಿಗೆ ನೀನೇ ಪರಬ್ರಹ್ಮನು, ದೇವೋತ್ತಮ ಪುರುಷನು ಎಂದು ಹೇಳುತ್ತಾನೋ, ಅವನು ನಿಶ್ಚಯವಾಗಿ ಆ ಕ್ಷಣವೇ ಮುಕ್ತಿಯನ್ನು ಪಡೆಯುತ್ತಾನೆ. ನಾವೆಲ್ಲ ಇದನ್ನ ನಿಧಾನವಾಗಿ ಅರಗಿಸಿಕೊಂಡು ನಾವು ಎಲ್ಲದಕ್ಕೂ ಭಗವಂತನೇ ಕಾರಣ, ಭಗವಂತನೇ ಎಲ್ಲವನ್ನು ನಡೆಸುವವನು, ಭಗವಂತನಿಲ್ಲದೆ ಏನು ನಡಿಲಿಕ್ಕೆ ಸಾಧ್ಯ ಇಲ್ಲ, ನನಗೂ ಮೂಲ ಕಾರಣ ಭಗವಂತ, ನಾನು ಅಂತಹ ಭಗವಂತನ ಭಕ್ತ ಅಂತ ಹೇಳುವ ಒಂದು ಸಂತೋಷದಿಂದ ಜೀವನ ಮಾಡುವಾಗ ನಮಗೆ ಮುಕ್ತಿ ಸಿಗ್ತದೆ. ಆದುದರಿಂದ ಭಗವಂತನ ದಿವ್ಯ ಸಹವಾಸವು ಅವನಿಗೆ ಲಭ್ಯವಾಗುವುದು ಖಚಿತ. ಅದಕ್ಕೋಸ್ಕರ ಶ್ರೀಲ ಪ್ರಭುಪಾದರು ಚಾಂಟ್ ಅಂಡ್ ಬಿ ಹ್ಯಾಪಿ ಅಂತ ಹೇಳಿದ್ದಾರೆ. ಚಾಂಟ್ ಅಂತ ಹೇಳಿದ್ರೆ ವಿ ಆರ್ ಆಕ್ಸೆಪ್ಟಿಂಗ್ ಕೃಷ್ಣ ಆಸ್ ಅ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡೆಡ್ ಅಂಡ್ ಟೆಲ್ಲಿಂಗ್ ದಟ್ ಐ ಆಮ್ ಯುವರ್ ಸರ್ವೆಂಟ್. ನಾವು ಭಗವಂತನನ್ನ ದೇವೋತ್ತಮ ಪರಮ ಪುರುಷ ಅಂತ ಸ್ವೀಕರಿಸಿ ನಾವು ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ನಾನು ನಿನ್ನ ಸೇವಕ ಅಂತ ಹೇಳುವಂತ ವಿಚಾರವನ್ನ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಜಪ ಮಾಡ್ತಾ ಮಾಡ್ತಾ ಸಂತೋಷವಾಗಿರಿ ಅಂತ ಹೇಳಿ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಭಗವಂತನ ಇಂತಹ ನಿಷ್ಠ ಭಕ್ತನು ಪರಿಪೂರ್ಣತೆಯನ್ನು ಸಾಧಿಸುತ್ತಾನೆ. ಇದನ್ನು ಕೆಳಗಿನ ವೇದವಾಕ್ಯವು ದೃಢಪಡಿಸುತ್ತದೆ. ತಮೇವ ವಿದಿತ್ವಾತಿ ಮೃತ್ಯುಂ ಏತಿ ನಾನ್ಯಃ ಪಂಥಾ ವಿದ್ಯತೆ ಅಯನಾಯ. ತಮ್ ಏವ ವಿದಿತ್ವಾ ಮೃತ್ಯುಂ ಏತಿ.
ದೇವೋತ್ತಮ ಪರಮಪುರುಷನನ್ನು ತಿಳ್ಕೊಂಡಾಗ ಮಾತ್ರವೇ ಮನುಷ್ಯ ಈ ಮೃತ್ಯುವಿಂದ ಮೇಲೆ ಬರ್ಲಿಕ್ಕೆ ಸಾಧ್ಯ, ಹುಟ್ಟು ಸಾವುಗಳಿಂದ ಮೇಲೆ ಬರ್ಲಿಕ್ಕೆ ಸಾಧ್ಯ. ಅಲ್ಲಿ ಬೇರೆ ಯಾವ ರೀತಿಯ ಮಾರ್ಗ ಕೂಡ ಇಲ್ಲ, ಬೇರೆ ಅನ್ಯ ಪಂಥ, ಬೇರೆ ಯಾವ ರೀತಿಯ ಮಾರ್ಗವೂ ಇಲ್ಲ ಇದರ ಹೊರತಾಗಿ. ದೇವೋತ್ತಮ ಪರಮಪುರುಷನಾದ ಭಗವಂತನನ್ನು ತಿಳಿದುಕೊಂಡ ಮಾತ್ರದಿಂದಲೇ ಮನುಷ್ಯನು ಹುಟ್ಟು ಸಾವುಗಳಿಂದ ಪಾರಾಗಿ ಮುಕ್ತಿಯ ಪರಿಪೂರ್ಣ ಸ್ಥಿತಿಯನ್ನು ತಲುಪಬಹುದು. ಈ ಪರಿಪೂರ್ಣತೆಯನ್ನು ಸಾಧಿಸಲು ಬೇರೆ ಯಾವ ಮಾರ್ಗವೂ ಇಲ್ಲ. ನಾನು ಕೂತ್ಕೊಂಡು ಏನೋ ಧ್ಯಾನ ಮಾಡ್ತೇನೆ, ಅಲ್ಲಿ ಒಂದು ಡಾಟ್ ಇದೆ, ಅದನ್ನು ಕಾನ್ಸಂಟ್ರೇಷನ್ ಮಾಡ್ತೇನೆ, ಉಸಿರಾಟವನ್ನು ಕಾನ್ಸಂಟ್ರೇಷನ್ ಮಾಡ್ತೇನೆ, ಎಲ್ಲೋ ಹೋಗಿ ಮಲಗಿಕೊಂಡು ಕಾನ್ಸಂಟ್ರೇಟ್ ಮಾಡ್ತೇನೆ, ಏನು ನಡೆಯುವುದಿಲ್ಲ ಹೊರಗೆ ಬರ್ಲಿಕ್ಕೆ ಜನ್ಮ ಮೃತ್ಯು ಜಾರ ವ್ಯಾಧಿಯಿಂದ. ಒಂದೇ ಭಗವಂತನ ನಾಮಸ್ಮರಣೆ, ಭಗವಂತನ ನೇರ ಸೇವೆ, ಇದರಿಂದ ಮಾತ್ರ ಒಬ್ಬ ವ್ಯಕ್ತಿ ಜನ್ಮ ಮೃತ್ಯು ಜರ ವ್ಯಾಧಿ ಅಂತ ಹೇಳುವ ಒಂದು ಚಕ್ರದಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಶ್ವೇತಾಶ್ವತರ ಉಪನಿಷತ್ತು 3.8ರಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ತಮ್ ಏವ ವಿದಿತ್ವಾತಿ ಮೃತ್ಯುಂ ಏತಿ ನ ಅನ್ಯ ಪಂಥ. ಬೇರೆ ಯಾವ ಬೇರೆ ಪಂಥ ಕೂಡ ಇಲ್ಲ, ಇದೊಂದೇ ಪಂಥ. ಪಂಥ ಅಂತಲೇ ದಾರಿ. ಯಾವುದು ದಾರಿ? ಭಗವಂತನ ಸೇವೆ ಒಂದೇ ದಾರಿ ಈ ಮೃತ್ಯುವಿಂದ ಪಾರಾಗ್ಲಿಕ್ಕೆ. ಮೃತ್ಯುವಿಂದ ಪಾರಾಗುದು ಅಂತ ಹೇಳಿದ್ರೆ ಏನು? ಪುನಃ ಬರುದಾ ಇಲ್ಲಿಗೆ? ಅಲ್ಲ, ಇಲ್ಲಿಗೆ ಬರದೇ ಇರುವಂತ ಸ್ಥಿತಿ, ಅದೇ ಈ ಶ್ಲೋಕ ಹೇಳುವಂಥದ್ದು. ಇಲ್ಲಿ ಬರದೇ ಇರುವಂತ ಸ್ಥಿತಿ ಯಾವಾಗ ಆಗ್ತದೆ? ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ. ಯಾರು ತಾತ್ವಿಕವಾಗಿ ಚೆನ್ನಾಗಿ ಅರ್ಥ ಮಾಡ್ತಾರೆ, ಭಗವಂತನ ಜನ್ಮ ಮತ್ತು ಕರ್ಮ ದಿವ್ಯವಾದ್ದು, ನಮ್ಮ ಹಾಗೆ ಅಲ್ಲ, ಆಗ ಅವ ಭಗವಂತನ ಕಡೆ ಹೋಗ್ತಾನೆ, ಪುನಃ ವಾಪಸ್ ಬರುವ ಅಗತ್ಯ ಇಲ್ಲ, ಬೇರೆ ದಾರಿಯೇ ಇಲ್ಲ ಎನ್ನುವುದರ ಅರ್ಥ. ಕೃಷ್ಣನನ್ನು ದೇವೋತ್ತಮ ಪರಮ ಪುರುಷನೆಂದು ಅರಿಯದವನು ಖಂಡಿತವಾಗಿ ಯಾವ ಗುಣದಲ್ಲಿರ್ತಾನೆ? ತಮೋ ಗುಣದಲ್ಲಿದ್ದಾನೆ ಎಂದು. ಸತ್ತು ಗುಣದಲ್ಲಿದ್ರೆ ಮಾತ್ರ ಇದನ್ನು ಅರ್ಥ ಮಾಡ್ಲಿಕ್ಕೆ ಸಾಧ್ಯ. ಅವನು ಜೇನುತುಪ್ಪದ ಸೀಸೆಯ ಹೊರಭಾಗವನ್ನು ನೆಕ್ಕಿದ ಮಾತ್ರಕ್ಕೆ, ಎಂದರೆ ಭಗವದ್ಗೀತೆಯನ್ನು ಐಹಿಕ ವಿದ್ವತ್ತಿಗೆ ಅನುಗುಣವಾಗಿ ವ್ಯಾಖ್ಯಾನ ಮಾಡಿದ ಮಾತ್ರಕ್ಕೆ ಮುಕ್ತಿಯನ್ನು ಪಡೆಯಲಾರನು. ಇದಕ್ಕೊಂದು ಉದಾಹರಣೆ ನಾವು ಕೊಟ್ಟಿದ್ದೇವೆ ಮೊದಲನೇ ಕ್ಲಾಸ್ ಅಲ್ಲಿ. ಚೈತನ್ಯ ಮಹಾಪ್ರಭುಗಳು ಶ್ರೀರಂಗಂ ಹೋಗುವಾಗ ಒಬ್ಬ ಬ್ರಾಹ್ಮಣ ಭಗವದ್ಗೀತೆಯನ್ನು ಉಲ್ಟಾ ಹಿಡ್ಕೊಂಡು ಓದ್ತಾ ಇದ್ದಾನೆ, ಆದ್ರೆ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಎಲ್ಲಾ ಪಂಡಿತರು ಅವನಿಗೆ ತಮಾಷೆ ಮಾಡ್ತಿದ್ದಾರೆ, ಇವನಿಗೆ ಓದ್ಲಿಕ್ಕೆ ಬರ್ತಿಲ್ಲ, ಏನು ಮಾಡ್ಲಿಕ್ಕೆ ಬರ್ತಿಲ್ಲ, ಆದ್ರೆ ಇವನು ಕೂಗ್ತಾ ಇದ್ದಾನೆ, ಅಯ್ಯೋ ಹೇಡಿಯವ ಅಂತ ಹೇಳಿ ನಗಡ್ತಾ ಇದ್ದಾರೆ. ಆದ್ರೆ ಚೈತನ್ಯ ಮಹಾಪ್ರಭುಗಳಿಗೆ ಇವರಲ್ಲಿ ಏನೋ ವ್ಯತ್ಯಾಸ ಇದೆ ಅಂತೇಳಿ ಹತ್ರ ಹೋಗ್ತಾ ಇರುವಾಗ ಚೈತನ್ಯ ಮಹಾಪ್ರಭುಗಳು ಕೇಳ್ತಾರೆ, ಯಾಕೆ ಅಳ್ತಾ ಇದ್ದೀಯಾ ಅಂತ. ಆಗ ಆ ಬ್ರಾಹ್ಮಣ ಹೇಳ್ತಾರೆ, ನನ್ನ ಗುರುಗಳು ಆದೇಶ ಮಾಡಿದ್ದಾರೆ ನನಗೆ ಭಗವದ್ಗೀತೆ ಓದ್ಬೇಕು ಅಂತ ಹೇಳಿ, ಆದ್ರೆ ನನಗೆ ಅಕ್ಷರಾಭ್ಯಾಸ ಇಲ್ಲ. ಆದ್ರೆ ಈ ಪುಸ್ತಕದಲ್ಲಿ ಇರುವಂತಹ ಅರ್ಜುನ ಕೃಷ್ಣನನ್ನ ಸಾರಥಿಯಾಗಿ ಉಪಯೋಗಿಸಿಕೊಂಡು ಯುದ್ಧ ಮಾಡುವಂತಹ ಸಂದರ್ಭವನ್ನು ನೋಡಿ ನನಗೆ ಅಳ್ಳಿಕ್ಕೆ ಬರ್ತಾ ಉಂಟು, ಇದರಲ್ಲಿ ಅಳುವುದೇನು ಉಂಟು ಅಂತ ಚೈತನ್ಯ ಮಹಾಪ್ರಭುಗಳು ಕೇಳುವಾಗ ಆ ಬ್ರಾಹ್ಮಣ ಹೇಳ್ತಾನೆ, ಅಯ್ಯೋ ಎಂತ ಭಕ್ತ ಪರಾಧೀನ ಈ ಕೃಷ್ಣ. ಅರ್ಜುನ ಕೊಡುವಂತಹ ಡೈರೆಕ್ಷನ್, ಅದು ತುಳಿತ ಡೈರೆಕ್ಷನ್ ಕೊಡ್ತಾ ಇದ್ದಾನೆ. ಅವರ ಬೂಟ್ಸ್, ಅವರ ಶೂವಿನಿಂದ ಡೈರೆಕ್ಷನ್, ಎಡ ಭುಜಕ್ಕೆ ಮೆಟ್ಟುವಾಗ ಎಡ ಕಡೆಗೆ ಹೋಗು, ಬಲ ಭುಜಕ್ಕೆ ಮೆಟ್ಟುವಾಗ ಬಲ ಕಡೆಗೆ ಹೋಗು ಅಂತ ಹೇಳುವಂತ ಡೈರೆಕ್ಷನ್ ಕೊಡುವಾಗ ಯಾವ ರೀತಿಯಲ್ಲಿ ತನ್ನ ಭಕ್ತನಿಂದ ತುಳಿತಕ್ಕೆ ಒಳಗಾಗ್ತಿದ್ದಾನೆ ಈ ಭಗವಂತ ಅಂತ ನೋಡಿ ಭಗವಂತನ ಆ ಭಕ್ತ ಪರಾಧೀನತೆ ನೋಡ್ತಾ ನನಗೆ ತುಂಬಾ ಅಳ್ಳಿಕ್ಕೆ ಬರ್ತಾ ಉಂಟು ಅಂತ ಹೇಳ್ತಾ ಇದ್ದಾರೆ. ಆಗ ಚೈತನ್ಯ ಮಹಾಪ್ರಭುಗಳು ಆ ಬ್ರಾಹ್ಮಣನ ಆಲಂಗಿಸಿ, ನೀನೇ ನಿಜವಾದ ತತ್ವವನ್ನು ಅರ್ಥ ಮಾಡಿಕೊಂಡವ, ಇವರೆಲ್ಲ ಅಲ್ಲ ಅಂತ ಹೇಳ್ತಾರೆ. ಇದೇ ವಿಚಾರ ಇಲ್ಲಿ ಹೇಳ್ತಾ ಇರುವಂಥದ್ದು. ನಮಗೆ ಭಗವಂತನ ತತ್ವ ಅರ್ಥ ಆಗುದು ಯಾವಾಗ ಅಂತ ಹೇಳಿದ್ರೆ, ಹೃದಯ ಬೆಣ್ಣೆಯಾಗಿರ್ಬೇಕು, ಹೃದಯ ಕಲ್ಲಾಗಿರಬಾರದು. ಇಂತಹ ಗರ್ವಿತರಾದ ಲೌಕಿಕ ವಿದ್ವಾಂಸರು ಭಗವದ್ಭಕ್ತನ ಅವ್ಯಾಜ ಕರುಣೆಗಾಗಿ ಕಾಯಬೇಕಾಗುತ್ತದೆ. ಆದುದರಿಂದ ಮನುಷ್ಯನು ಶ್ರದ್ಧೆ ಮತ್ತು ಜ್ಞಾನಗಳಿಂದ ಕೃಷ್ಣ ಪ್ರಜ್ಞೆಯನ್ನ ಬೆಳೆಸಿಕೊಳ್ಳಬೇಕು. ಆದುದರಿಂದ ಮನುಷ್ಯನು ಶ್ರದ್ಧೆ ಮತ್ತು ಜ್ಞಾನಗಳಿಂದ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳಬೇಕು ಮತ್ತು ಆ ಮೂಲಕ ಪರಿಪೂರ್ಣತೆಯನ್ನ ಪಡೆಯಬೇಕು. ಶ್ರೀಲ ಪ್ರಭುಪಾದ ಕಿ ಜಯ, ಶ್ರೀಲ ಗುರುದೇವ ಕಿ ಜಯ, ಚೈತನ್ಯ ಮಹಾಪ್ರಭು ಕಿ ಜಯ, ಶ್ರೀಕೃಷ್ಣ ಭಗವಾನ ಕಿ ಜಯ. ಏನಾದ್ರೂ ಪ್ರಶ್ನೆ ಇದ್ರೆ ಕೇಳಿ. ಆಮೇಲೆ ಏನಾದ್ರೂ ನಾನು ಮಾತಿನ ಭರದಲ್ಲಿ ಏನೇನು ತಪ್ಪು ಹೇಳಿರಬಹುದು, ಅದನ್ನು ಕರೆಕ್ಷನ್ ಮಾಡ್ಬೇಕಾಗಿ ಕೇಳ್ಕೊಳ್ತೀನಿ. ಹರೇ ಕೃಷ್ಣ.